Are you ready to listen God's word? ದೇವರ ವಾಕ್ಯವನ್ನು ಕೇಳುವುದಕ್ಕೆ ಸಿದ್ಧವಾಗಿದ್ದೀರಾ? ಆಮೆನ್. Only God's word can change our lives. ಬರೀ ದೇವರ ವಾಕ್ಯವು ಮಾತ್ರ ನಮ್ಮ ಜೀವನಗಳನ್ನು ಬದಲಾಯಿಸುತ್ತದೆ. Because we don't listen to anybody. ಯಾಕಂದ್ರೆ ನಾವು ಯಾರನ್ನೂ ಕೇಳುವುದಿಲ್ಲ, ಯಾರನ್ನ ಏನೇನು ಹೇಳಿದ್ರೆ ಸರಿಪಡಿಸ್ಕೊಳ್ಳುವುದಿಲ್ಲ. ಹೂ ಅಂತೀವಿ ಅಷ್ಟೇ, ನಮ್ದು ನಾವು ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ನಾವು ಸುಮ್ಮನೆ ಮಾಡ್ತೀವಿ ಅಂತ ಹೇಳ್ತೀವಿ ಅಷ್ಟೇ, ನಮ್ಮ ಇಷ್ಟಂಗ ವಿ ವಾಕ್ ಅಕಾರ್ಡಿಂಗ್ ಟು ಅವರ್ ಓನ್. Even when our husbands wives tell something, we say that's all. ಯಾರಾದರೂ ನಿಮ್ಮ ಗಂಡತೆ ಆಗಲಿ ಹೆಂಡತಿ ಆಗಲಿ ನಿಮ್ಗೆ ಏನಾದರೂ ವಿಷಯಗಳಿದ್ರೆ ಸರಿ ಅಂತ ಹೇಳ್ತೀವಿ, ಆದರೆ ಆ ರೀತಿಯಲ್ಲಿ ಮಾಡೋದಿಲ್ಲ. Even our parents also say something, we say but we don't do. ತಂತಾಯಿಗಳಾಗಲಿ ಯಾರನ್ನ ಹಿಂಗೆ ಮಾಡ್ರಿ ಅಂತ ಹೇಳಿದ್ರೆ ಅಂತ ಹೇಳ್ತೀವಿ, ಆದರೆ ನಾವು ಮಾಡೋದಿಲ್ಲ. But I tell you, God's words works. ಆದರೆ ದೇವರ ವಾಕ್ಯವೇ ಕಾರ್ಯ ಮಾಡುತ್ತದೆ, ಕೆಲಸ ಮಾಡುತ್ತದೆ. Why? Because it will convict inside. ಯಾಕಂದ್ರೆ ದೇವರ ವಾಕ್ಯವು ಬದಲಾಯಿಸುವಂತ ಶಕ್ತಿ ಉಳ್ಳುವಂತ ವಾಕ್ಯವು ನಿನ್ನನ್ನು ಅಂತರಂಗದಲ್ಲಿ ಬದಲಾಯಿಸುತ್ತದೆ. Amen. ಆಮೆನ್. When all the Pharisees, Sadducees, they brought one adulterous woman to Jesus. ಪರಸೇಯರು ಸದ್ದುಕೇಯರು ಒಂದು ವ್ಯಭಿಚಾರದಲ್ಲಿರುವಂತ ಒಬ್ಬ ಹೆಂಗಸನ್ನು ಯೇಸುವಿನ ಹತ್ರ ತೆಗೆದುಕೊಂಡು ಬಂದಿದ್ದಾರೆ. They said, Master, according to law, we have to stone her to death. ಅವರು ಹೇಳಿದ್ದಾರೆ ಧರ್ಮಶಾಸ್ತ್ರದ ಪ್ರಕಾರವಾಗಿ ಕಲ್ಲೆಸಿ ಅವರನ್ನು ಸಾಯಿಸಬೇಕೆಂದು. So what is your judgment? ಆದ್ರೆ ನಿನ್ನ ನ್ಯಾಯ ತೀರ್ಪು ಏನಾಗಿದೆ ಅಂತ ಹೇಳಿದರು. What Jesus did? ಯೇಸು ಏನು ಮಾಡಿದ್ದಾರೆ? He wrote on the ground. ಆತನು ಬರೆದಿದ್ದಾನೆ ನೆಲದ ಮೇಲೆ ವಿಷಯಗಳನ್ನು. Amen. ಆಮೆನ್. Not only he wrote on the ground, he wrote on their hearts. ಆತನು ನೆಲದ ಮೇಲೆ ಮಾತ್ರ ಬರೆಯುವುದಲ್ಲ, ಅವರ ಹೃದಯದಲ್ಲಿ ಆತನು ಬರೆದಿದ್ದಾನೆ. Because Jesus Christ wrote on their hearts, they were convicted. ಅವರ ಹೃದಯದಲ್ಲಿ ಬರೆದಿರುವಂತಹ ಮಾತುಗಳು ಅವರನ್ನು ಬದಲಾಯಿಸುವಂತೆ ಆಗಿದೆ. Then Jesus said, if anybody not sinning, so then let them stone her. ಅವಾಗ ಯೇಸು ಹೇಳಿದ್ದಾರೆ, ನಿಮ್ಮಲ್ಲಿ ಯಾರು ಪಾಪ ಮಾಡವಿಲ್ಲವೋ ಅವರ ಮೇಲೆ ಕಲ್ಲೆಸೆರಿ. All convicted, Bible says. ಸತ್ಯವೇದ ಹೇಳುತ್ತದೆ ಎಲ್ಲರೂ ಕೂಡ ಹೌದಲ್ಲ ಅಂತ ತಮ್ಮನ್ನು ತಾವು ಒಪ್ಪಿಸಿಕೊಂಡ್ರು ವಾಕ್ಯಕ್ಕೆ. Not even one man stoned her to death. ಯಾರು ಕೂಡ ಕಲ್ಲೆಸೆ ಹಾಕಿ ಸಾಯಿಸಲಿಲ್ಲ. Everyone went off. ಎಲ್ಲರೂ ಕೂಡ ಅಲ್ಲಿ ಬಿಟ್ಟು ಹೋದರು. Amen. ಆಮೆನ್. It is the word of God who convicts. ದೇವರ ವಾಕ್ಯವೇ ಒಪ್ಪಿಸಿ ಬದಲಾಯಿಸುವಂತ ವಾಕ್ಯವು. Amen. ಆಮೆನ್. So today we will listen what is the outcome of eternal life. ಈ ದಿನ ಸಭಾಪಾಲಕರು ನಿತ್ಯ ಜೀವದಿಂದ ಏನು ಹೊರಗೆ ಬರುತ್ತದೆ ಅನ್ನುವಂಥ ವಿಷಯವನ್ನು ಸಾರಲಾಗಿದ್ದಾರೆ. Hallelujah. Hallelujah. So I told already, when you are born again, we received Jesus Christ life. ನೀವು ನಿಮ್ಗಾಗಲೇ ಹೇಳಿದ್ದೀನಿ, ನೀವು ಯೇಸು ಕ್ರಿಸ್ತನ ಅಂದ್ರೆ ತಿರುಗಿ ಜನ್ಮಿಸಿದಾಗ ಯೇಸು ಕ್ರಿಸ್ತನ ಒಡೆತನದಲ್ಲಿ ಬಂದಿರುವಾಗ ನೀವು ಯೇಸು ಕ್ರಿಸ್ತನ ಜೀವವನ್ನು ನೀನು ಹೊಂದಿಕೊಂಡಿದ್ದೀರಿ. That's what Jesus said, I have come to give life. ಅದಕ್ಕಾಗಿ ಯೇಸು ಹೇಳಿದ್ದಾರೆ, ನಾನು ಬಂದಿದ್ದು ನಿಮ್ಗೆ ಜೀವವನ್ನು ಕೊಡುವುದಕ್ಕೆ. My life I want ನನ್ನ to give. ಜೀವವನ್ನು ಕೊಡುವುದಕ್ಕೆ ಬಂದಿದೆ. Because you are living with Adam's life, I have come to give my life. ನೀವು ಆದಾಮನಿಂದ ಬಂದಿರುವಂತ ಜೀವದಿಂದ ಜೀವಿಸ್ತಾ ಇದ್ರಿ, ಆದ್ರೆ ಆ ಜೀವದಿಂದ ನಿಮ್ಗೆ ಸಫಲತೆ ಆಗುವುದಿಲ್ಲ, ನನ್ನ ಜೀವ ಕೊಡುವುದಕ್ಕೆ ಬಂದಿದ್ದೀನಿ ಎಂದು. Through that Adam life you are suffering. ಆ ಆದಾಮ ಜೀವ ಇದ್ರೆ ನೀನು ಆ ಜೀವದಿಂದ ನೀವು ಕಷ್ಟಪಡ್ತಾ ಇರ್ತೀರಿ. Through that Adam life you are sick. ನೀನು ಆ ಆದಾಮ ಜೀವನದಿಂದ ರೋಗಿ ಆಗ್ತಾ ಇರ್ತಿ. You are in poverty. ಬಡತನದಲ್ಲಿ ಇರುತ್ತಿ. You are in fear. ಭಯದಲ್ಲಿ ಇರುತ್ತಿ. So much disturbance. ಬಹಳಷ್ಟು ಗಲಿಬಿಲಿ ಇರುತ್ತದೆ. Not able to success in your life. ನಿನ್ನ ಜೀವನದಲ್ಲಿ ಸಫಲತೆ ಹೊಂದುವುದಕ್ಕೆ ಆಗುವುದಿಲ್ಲ. That's what I have come to give my life. ಅದಕ್ಕಾಗಿ ನಾನು ನಿನಗೆ ನನ್ನ ಜೀವವನ್ನು ಕೊಡುವುದಕ್ಕೆ ಬಂದಿದ್ದೇನೆ ಅಂತ ಹೇಳಿದ್ದಾರೆ. My life lead you successful. ನನ್ನ ಜೀವ ನಿನ್ನನ್ನು ಸಫಲತೆಯಲ್ಲಿ ನಡೆಸುತ್ತದೆ. Hallelujah. 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 So we all received his life because when we accepted Jesus Christ as our personal savior. ನಾವೆಲ್ಲರೂ ಕೂಡ ಯೇಸು ಕ್ರಿಸ್ತನ ಜೀವನವನ್ನು ಸ್ವೀಕರಿಸಿಕೊಂಡಿದೆ. ಯಾಕಂದ್ರೆ ಯೇಸು ಕ್ರಿಸ್ತನ ನಮ್ಮ ವ್ಯಕ್ತಿಗತ ಜೀವನಕ್ಕೆ ಒಡೆಯನು ಪ್ರಭುವು ಅಂತ ಅರಿಕೆ ಮಾಡಿದ್ರಿಂದ. Because we believed Jesus Christ is God. ನಾವು ನಂಬಿದ್ದೇವೆ ಯೇಸು ಕ್ರಿಸ್ತನೇ ದೇವರೆಂದು. Because we confessed Jesus Christ is Lord of our life. ನಿನ್ನ ಬಾಯಿಂದ ಅರಿಕೆ ಮಾಡಿದ್ಯಾ ನನ್ನ ಜೀವನಕ್ಕೆ ಯೇಸು ಕ್ರಿಸ್ತನೇ ಒಡೆಯನು ಕರ್ತನೆ ಎಂದು. That's what you received his life. ಅದಕ್ಕಾಗಿ ಆತ್ಮಲೋಕದಲ್ಲಿ ನಿನ್ನ ಆತ್ಮದಲ್ಲಿ ದೇವರ ಜೀವವನ್ನು ಹೊಂದಿಕೊಂಡಿದೆ. There is a outworking of eternal life. ನಿತ್ಯ ಜೀವದಲ್ಲಿ ಹೊರಗೆ ಕಾಣಿಸುವಂತ ವಿಷಯಗಳುಂಟು. Righteousness is outworking of eternal life. ನೀತಿ ಅನ್ನುವಂತ ವಿಷಯವು ನಿತ್ಯ ಜೀವದಿಂದ ಹೊರಗೆ ಕಾಣಿಸುವಂತ ವಿಷಯವು. Today
people are seeing that we are righteous. Why? Because eternal life is working inside. ಜೀವನದಲ್ಲಿ ಜನರು ನಾವು ನೀತಿವಂತರಂತ ನೋಡ್ತಾರೆ ಈ ದಿನ. ಕಾರಣ ಏನಂದ್ರೆ ಒಳಗಡೆ ಇರುವಂತ ಯೇಸು ಕ್ರಿಸ್ತನ ನಿತ್ಯ ಜೀವದಿಂದ ಕಾರ್ಯಗಳಾಗುತ್ತಾ ಇದೆ. We are different from religion. ನಾವು ಧಾರ್ಮಿಕತೆ ಧರ್ಮಕ್ಕಿಂತ ಬೇರೆ ವಿಭಿನ್ನವಾಗಿದ್ದೇವೆ. Many people say that man is a Christian, but you are a Christian, you look different. ಅನೇಕರು ಹೇಳ್ತಾರೆ ಅವರು ಕ್ರೈಸ್ತವರೇ ನೀವು ಕ್ರೈಸ್ತವರೇ ಆದರೆ ಅವರಿಗಿಂತ ನಿಮ್ಮ ಜೀವನ ವ್ಯತ್ಯಾಸವಿದೆ ಅಂತ ಹೇಳ್ತಾರೆ. Because our life is different, because Jesus Christ's life is inside of us. ಯಾಕಂದ್ರೆ ನಮ್ಮ ಜೀವನ ವ್ಯತ್ಯಾಸವುಳ್ಳದಾಗಿದೆ. ಕಾರಣ ಏನಂದ್ರೆ ಯೇಸು ಕ್ರಿಸ್ತನ ಜೀವವು ನಮ್ಮಲ್ಲಿ ಪ್ರವೇಶಿಸಿದ್ದರಿಂದ. Hallelujah. Hallelujah. We have become righteous because Jesus Christ's life is inside. ಯೇಸು ಕ್ರಿಸ್ತನ ಜೀವವು ನಮ್ಮ ಒಳಗೆ ಇರುವುದರಿಂದ ನಾವು ನೀತಿವಂತರಾಗಿದ್ದೇವೆ. That made us righteousness of God. ಆ ನಿತ್ಯ ಜೀವವು ನಮ್ಮನ್ನು ದೇವರ ನೀತಿಯಾಗಿ ಮಾರ್ಪಡಿಸಿದೆ. That made us new creation. ಆ ನಿತ್ಯ ಜೀವವು ನಮ್ಮನ್ನು ನೂತನ ಸೃಷ್ಟಿಯಾಗಿ ಮಾಡಿದೆ. That's what I tell you, we have the nature of God. ಅದಕ್ಕಾಗಿ ನಮಗೂ ದೇವರ ಸ್ವಭಾವ ಉಂಟು ನಮ್ಮ ಒಳಗೆ. We have the life of God. ನಮ್ಮಲ್ಲಿ ದೇವರ ಜೀವವು ದೇವರ ಸ್ವಭಾವವೂ ಇದೆ. Not nature of our parents. ನಮ್ಮ ತಂದೆ ತಾಯಿಗಳ ಸ್ವಭಾವವಲ್ಲ. We have a nature of God. ನಮಗೂ ದೇವರ ಸ್ವಭಾವ ಉಂಟು. Because we are born of God. ಯಾಕಂದ್ರೆ ನಾವು ದೇವರಿಗೆ ಹುಟ್ಟಿದ್ದೇವೆ. Hallelujah. Hallelujah. Do you say to yourself you have nature of God? ನೀನೇ ಹೇಳ್ಕೊಳ್ತೀಯ ನಾನು ದೇವರ ಸ್ವಭಾವವಾಗಿರುವಂತ ವ್ಯಕ್ತಿ ಎಂದು. People may say that you are looking like your dad. ಜನರು ಹೇಳ್ಬೋದು ನೀನು ನೋಡಿದ್ರೆ ನಿಮ್ಮ ಅಪ್ಪನ ಹಾಗೆ ಕಾಣಿಸ್ತಾ ಇದೆ ಅಂತ. You are looking like your mommy. ನಿಮ್ಮ ತಾಯಿ ಹಾಗೆ ಕಾಣಿಸ್ತಾ ಇದೆ ಅಂತ ಹೇಳ್ಬೋದು ಹೊರಗಡೆ ಶರೀರಕ್ಕೆ. But I tell you, you have a nature of God. ಆದ್ರೆ ನಿನ್ನ ಒಳಗಡೆ ಅಂತರಂಗದಲ್ಲಿ ದೇವರ ಸ್ವಭಾವವಿದೆ. Amen. Amen. We look like Jesus. ನೀನು ಯೇಸು ಹಾಗೆ ಕಾಣಿಸ್ತೀಯ ಒಳಗಡೆ. Our talk like Jesus. ನೀನು ಯೇಸುವಿನ ಹಾಗೆ ಮಾತನಾಡಬಹುದು. Our behavior is like Jesus. ನೀನು ಯೇಸುವಿನ ಹಾಗೆ ಮಾತನಾಡುವಂತೆ ಪ್ರವರ್ತನೆ. Because life of God is in us. ಯೇಸು ಕ್ರಿಸ್ತನ ಪ್ರವರ್ತನೆ ಇರುತ್ತದೆ. ಯಾಕಂದ್ರೆ ಯೇಸು ಕ್ರಿಸ್ತನ ಜೀವವು ನಿನ್ನಲ್ಲಿ. 2 Peter 1st chapter 3rd verse said. 2ನೇ ಪೇತ್ರನು 1st chapter 3rd ಮೊದಲನೇ ಅಧ್ಯಾಯ 3ನೇ ವಚನ ಹೇಳುತ್ತದೆ. His divine power has given to us. ಆತನ ದೈವಿಕ ಶಕ್ತಿ ನಮಗೆ ಕೊಡಲ್ಪಟ್ಟಿದೆ. Because his life is in us. ಆತನ ಜೀವವು ನಮ್ಮಲ್ಲಿ ಇರುವುದರಿಂದ. That's what his divine power given to us. ಆತನ ದೇವರ ಶಕ್ತಿ ನಮಗೆ ಕೊಡಲ್ಪಟ್ಟಿದೆ. You don't know, there is a divine power inside of each and every one of us. ನಿನಗೆ ಗೊತ್ತಾಗ್ತಾ ಇಲ್ಲ ಪ್ರತಿಯೊಬ್ಬರಲ್ಲಿ ಕೂಡ ದೇವರ ದೈವಿಕ ಶಕ್ತಿ ಇದೆ ಒಳಗಡೆ. So that's what you are living righteous life. ಅದಕ್ಕಾಗಿ ನೀನು ನೀತಿಯ ಜೀವನ ಜೀವಿಸುವುದಕ್ಕೆ ಆಗುತ್ತದೆ. That's what Bible says. Hallelujah. All things that pertain to your life, to lead that life, divine power has given to you. ನಿನ್ನ ಜೀವನ ಜೀವಿಸುವುದಕ್ಕಾಗಿ ಎಲ್ಲಾ ವಿಷಯಗಳನ್ನು ನೀನು ಪಡೆದುಕೊಳ್ಳುವುದಕ್ಕಾಗಿ ಒಳಗಡ ದೇವರ ಶಕ್ತಿ ನಿನಗೆ ಕೊಡಲ್ಪಟ್ಟಿದೆ. Amen. Amen. It is working inside. ಅದು ನಿನ್ನ ಅಂತರಂಗದಲ್ಲಿ ಕಾರ್ಯವಾಗುತ್ತಾ ಇದೆ. We are not ordinary person. ನಾವು ಸಾಧಾರಣ ಜನರಲ್ಲ. So through that divine power, ಆ ದೈವಿಕ ಶಕ್ತಿಯಿಂದ, through the knowledge of him, we received godliness. ನಾವು ದೇವರ ತಿಳುವಳಿಕೆ ಜ್ಞಾನದಿಂದ ನಾವು ಗಾಡ್ಲಿನೆಸ್ ದೈವ ಭಕ್ತಿಯನ್ನು ಪಡೆದುಕೊಂಡಿದ್ದೇವೆ. Amen. Amen. Through the divine power we have a knowledge. ದೈವಿಕ ಶಕ್ತಿಯಿಂದ ನಮಗೂ ದೈವಿಕ ತಿಳುವಳಿಕೆ ಬರುತ್ತದೆ. Our knowledge is different, pagan knowledge is different. ನಮಗಿರುವಂತ ಜ್ಞಾನವು ಬೇರೆ, ದೇವರನ್ನು ನಂಬಿರುವಂತ ನಮಗಿರುವಂತ ಜ್ಞಾನವು ಬೇರೆ, ಅನ್ಯ ಜನರ ಜ್ಞಾನವು ಬೇರೆ. Our knowledge is different, religious people knowledge is different. ನಮಗೂ ಇರುವಂತ ದೇವರ ತಿಳುವಳಿಕೆ ಜ್ಞಾನವು ಬೇರೆ, ಧರ್ಮದಲ್ಲಿರುವಂತ ಜನರ ತಿಳುವಳಿಕೆ ಬೇರೆ. So that's what here says, through the knowledge of him we have godliness. ಅದಕ್ಕಾಗಿ ಇಲ್ಲಿ ಹೇಳ್ತಾ ಇದ್ದಾರೆ, ವಾಕ್ಯ ಹೇಳುತ್ತದೆ ಆತನ ತಿಳುವಳಿಕೆದಿಂದ, ದೇವರ ತಿಳುವಳಿಕೆದಿಂದ ನಾವು ಭಕ್ತಿಯನ್ನು ದೈವ ಭಕ್ತಿಯನ್ನು ಮಾಡುತ್ತೇವೆ. Amen. Amen. Hallelujah. Hallelujah. Third verse, same verse says, through the knowledge of him he called us into glory and virtue. ಮೂರನೇ ವಚನ ಹೇಳುತ್ತದೆ ಆತನ ವಾಕ್ಯದ ಆತನ ಕುರಿತು ತಿಳುವಳಿಕೆ ಪಡೆದುಕೊಳ್ಳುವುದರಿಂದ ಆತನು ನಮ್ಮನ್ನು ತನ್ನ ಮಹಿಮೆಗೆ ಮತ್ತೆ ತನ್ನ ಗುಣಗಳನ್ನು ಸಾರುವುದಕ್ಕಾಗಿ ಕರೆದಿದ್ದಾನೆ. How many say I'm called by him for glory and virtue? ಎಷ್ಟು ಜನರು ಹೇಳ್ತೀರಾ ನಾನು ದೇವರ ಮಹಿಮೆಗಾಗಿ ದೇವರ ಗುಣಲಕ್ಷಣಗಳನ್ನು ತೋರಿಸುವುದಕ್ಕಾಗಿ ಕರೆಯಲ್ಪಟ್ಟಿದ್ದೇನೆ ಎಂದು. Hallelujah. Hallelujah. Tell to somebody you are called for his glory and for his virtue. ನೀವು ದೇವರ ಮಹಿಮೆಗಾಗಿ ದೇವರ ಒಂದು ಗುಣಲಕ್ಷಣಗಳನ್ನು ಸಾರುವುದಕ್ಕಾಗಿ ನೀನು ಕರೆಯಲ್ಪಟ್ಟಿದ್ದೀ. You tell to one another. ಒಬ್ಬರಿಗೊಬ್ಬರು ಹೇಳ್ಕೊಳ್ರಿ, ನೀನು ದೇವರ
ಮಹಿಮೆಗಾಗಿ ಗುಣಲಕ್ಷಣಗಳನ್ನು ತೋರಿಸುವುದಕ್ಕಾಗಿ ದೇವರಿಂದ ಕರೆಯಲ್ಪಟ್ಟಿರುವಂಥ ವ್ಯಕ್ತಿಯಾಗಿದಿ. Say amen. ಆಮೇನ್ ಅಂತ ಹೇಳ್ರಿ ಆ ಕಡೆದವ್ರು. One another, amen. ಇನ್ನೊಬ್ಬರು ಆಮೇನ್ ಅಂತನ್ನ ಹೇಳ್ರಿ. Hallelujah. ಹಾಗೆಯೇ ಅಂತ ಅರ್ಥ. ಸ್ವಲ್ಪ ಜನ ಹೇಳ್ತಾರೆ ಹಂಗಲ್ಲಪ್ಪ ನಾನು ಅಂತ ಹೇಳ್ತಾರೆ. ನೀನು ನಾನು ಹಂಗಲ್ಲ ಅನ್ಬೇಡ. ಅಮೇನ್ ಅಂತ ಹೇಳು. ಆಮೇನ್. Hallelujah. Hallelujah. Ephesians 2nd chapter 10th verse. ಎಫೆಸಿ ಬರೆದ ಪತ್ರಿಕೆ 2ನೇ ಅಧ್ಯಾಯ 10th verse. 10ನೇ ವಚನ ಹೇಳುತ್ತದೆ. Bible says ಸತ್ಯವೇದ ಹೇಳುತ್ತದೆ, we are his workmanship. ನಾವು ಆತನ ಕೈ ಕೆಲಸವಾಗಿದ್ದೇವೆ. That means ಅದನ್ನರ್ಥ God is our manufacturer. ದೇವರೇ ನಮ್ಮನ್ನು ತಯಾರು ಮಾಡಿದ್ದಾನೆ, ಸಿದ್ಧಪಡಿಸಿದ್ದ ನಮ್ಮನ್ನು ಯಾರು ಮಾಡಿದ್ದ ದೇವರು. Hallelujah. Hallelujah. ನಮ್ಮ ವೆಹಿಕಲ್ ನೋಡ್ಕೊಂಡು ಕೊರಿಯಾ ಅವರು ಮಾಡಿದಾರಪ್ಪ ನನ್ನ ವೆಹಿಕಲ್. ಬಹಳ ಜನರು ವಾಟ್ ವಿ ಸೇ ದಟ್ ಓ ಮೈ ವೆಹಿಕಲ್ ಮ್ಯಾನುಫ್ಯಾಕ್ಚರ್ಡ್ ಬೈ ದ ಕೊರಿಯನ್ ಪೀಪಲ್. ಜಪಾನ್ ಪೀಪಲ್ ಮಾಡಿದ ನನ್ನ ವೆಹಿಕಲ್. ಇದು ನನ್ನ ವೆಹಿಕಲ್, ನನ್ನ ವಾಹನವನ್ನು ಇದು ಜಪಾನ್ ಅವರು ಮಾಡಿರುವಂತ ಪ್ರಾಡಕ್ಟ್. ಈ ಪೆನ್ ಇದೆಲ್ಲ ಇದು ಅಮೆರಿಕಾ ಪೆನ್. ಈ ಪೆನ್ ಬರ್ತಾ ಇದೀನಲ್ಲ, ದಿಸ್ ಪೆನ್ ಇಸ್ ಮೇಡ್ ಬೈ ದ ಅಮೆರಿಕನ್ ಪೀಪಲ್. ಮೈ ಫೋನ್ ಇಸ್ ಐಫೋನ್. ಮೈ ಫೋನ್ ಐಫೋನ್ ಅಂತ ಹೇಳ್ತಾರೆ. ಆಪಲ್ ಫೋನ್. ಆಪಲ್ ಫೋನ್ ಅಂತ ಅಮೆರಿಕನ್ ಫೋನ್. ಐ ಟೆಲ್ ಯು ಬೈಬಲ್ ಸೇಸ್ ವಿ ಆರ್ ಹಿಸ್ ವರ್ಕ್ಮನ್ಶಿಪ್. ಆಮೆನ್. ವಾಕ್ಯವು ಹೇಳುತ್ತದೆ ನಾವು ದೇವರ ಇಂದ ಮಾಡಲ್ಪಟ್ಟಿರುವಂತ ಜನರು. ಹಲ್ಲೆಲೂಯಾ. ನಾವು ದೇವರ ಕೈ ಕೆಲಸವಾಗಿದ್ದೇವೆ. ನಾವು ದೇವರ ಕೈ ಕೆಲಸವಾಗಿದ್ದೇವೆ. ಹಲ್ಲೆಲೂಯಾ. ಆಮೆನ್. ಮೋರ್ ದೆನ್ ಯುವರ್ ಐಫೋನ್, ಮೋರ್ ದೆನ್ ಇಂಪೋರ್ಟೆಡ್ ಕಾರ್, ಐ ಟೆಲ್ ಯು ಯು ಆರ್ ಬೆಟರ್ ದೆನ್ ಎವ್ರಿಥಿಂಗ್. ನೀನು ನಿನ್ನ ಐಫೋನ್ಗಿಂತ ನಿನ್ನ ವಾಹನಗಳು ಏನೇನು ಯಾರ್ಯಾರು ಮಾಡಿದಾರೆ ಅವರೆಲ್ಲರಿಗಿಂತ ಕೂಡ ನೀನು ದೇವರಿಂದ ಮಾಡಲ್ಪಟ್ಟಿರುವಂತ ವ್ಯಕ್ತಿ, ನೀನು ಉತ್ತಮವಾಗಿರುವಂತ ವ್ಯಕ್ತಿ ಎಲ್ಲಾ ವಿಷಯಗಳಕ್ಕಿಂತ. ಇಫ್ ಯು ಆರ್ ಎ ಗಾಡ್ ವರ್ಕ್ಮನ್ಶಿಪ್, ನೀನು ದೇವರ ಕೈ ಕೆಲಸವಾಗಿದ್ರೆ ದೇವರೇ ನಿನ್ನನ್ನು ರೂಪಿಸಿದ್ದಾರೆ ಅಂತ ನೀನು ಅರ್ಥ ಮಾಡಿಕೊಂಡಿದ್ರೆ ಇಟ್ ವಿಲ್ ವರ್ಕ್ ಪರ್ಫೆಕ್ಟ್ಲಿ. ಅದು ಸರಿಯಾಗಿ ಪರಿಪೂರ್ಣವಾಗಿ ಕೆಲಸ ಮಾಡುತ್ತದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಇಟ್ ವಿಲ್ ವರ್ಕ್ ಹೆಲ್ತಿ. ಇದು ಆರೋಗ್ಯವಾಗಿ ಕಾರ್ಯ ಮಾಡುತ್ತದೆ. ಆಮೆನ್. ಆಮೆನ್. ಇಟ್ ವಿಲ್ ವರ್ಕ್ ಸಕ್ಸಸ್ಫುಲಿ. ಸಫಲತೆಯಿಂದ ನಾವು ಕೆಲಸ ಮಾಡೋದಕ್ಕೆ ಆಗುತ್ತದೆ. ಇದು ಕೆಲಸ ಮಾಡುತ್ತದೆ, ದೇವರು ಮಾಡಿದ್ದಾನೆ. ದಟ್ ವರ್ಕ್ಮನ್ಶಿಪ್ ಲೀಡ್ಸ್ ಯು ಇಂಟು ಪ್ರಾಸ್ಪೆರಿಟಿ. ಆ ಒಂದು ದೇವರು ಮಾಡಿರುವಂತ ಕೈ ಕೆಲಸ ನೀನು ಆಗಿದ್ರಿಂದ ಅದನ್ನು ಎಚ್ಚರಿಕೆ ಉಳ್ಳವರಾಗ ನೀನು ಅಭಿವೃದ್ಧಿಯಲ್ಲಿ ನಡೀತೀಯಾ. Because you are his workmanship. ಯಾಕಂದ್ರೆ ನೀನು ಆತನ ಕೈ ಕೆಲಸವಾಗಿದ್ದೀ. You have to tell to yourself, I am his workmanship, I don't be sick. ನೀನು ನಿನಗೆ ನೀನೇ ಮಾತನಾಡಿಕೊಳ್ಳಬೇಕು. ದೇವರು ನನ್ನನ್ನು ಉಂಟು ಮಾಡಿದ್ದಾನೆ, ಆತನ ಕೈ ಕೆಲಸವಾಗಿ ತಯಾರು ಮಾಡಿದ್ದಾನೆ, ನಾನು ರೋಗಿ ಆಗುವುದಕ್ಕೆ ಇಷ್ಟಪಡುವುದಿಲ್ಲ, ರೋಗವಿಲ್ಲ ಅಂತಿ. Hallelujah. ಇದು ಐಫೋನ್ ಅಪ್ಪ, ಯಾರು ಇದನ್ನು ಏನು ಮಾಡಕ್ಕಾಗದು, ಇದರಲ್ಲಿ ರೊಕ್ಕ ತೆಗೆದುಕೊಳ್ಳಕ್ ಆಗೋದಿಲ್ಲ. ಕೆಲವರು ಹೇಳ್ತಾ ಇರ್ತಾರೆ ಈ ಐಫೋನ್ದಲ್ಲಿ ಯಾರು ಕೂಡ ಹಣವನ್ನು ಮೋಸ ಮಾಡೋದಕ್ಕೆ ಆಗುವುದಿಲ್ಲ ಅಂತ ಹೇಳ್ತಾರೆ. All apps are preserved. ಎಲ್ಲ ಆಪ್ಸ್ ಎಲ್ಲ ಕೂಡ ಅಲ್ಲಿ ಭದ್ರವಾಗಿರುತ್ತದೆ ಅಂತ ಹೇಳ್ತಾರೆ. Amen. That's what they buy, that iPhone. ಅದಕ್ಕಾಗಿ ಐಫೋನ್ ಅವರು ಖರೀದಿ ಮಾಡ್ತಾರೆ. You are his workmanship. ಅಯ್ಯೋ ನೀನು ದೇವರ ಒಂದು ಕೈ ಕೆಲಸವಾಗಿದೆಯಾ. How can Satan will enter in you? ಹೇಗೆ ಸಾತಾನ್ ನಿನ್ನೊಳಗೆ ಪ್ರವೇಶಿಸುತ್ತಾನೆ. How can sickness will enter in you? ಹೇಗೆ ರೋಗವು ನಿನ್ನಲ್ಲಿ ಪ್ರವೇಶಿಸುತ್ತದೆ. How can poverty enter in you? ಹೇಗೆ ಬಡತನವು ನಿನ್ನಲ್ಲಿ ಪ್ರವೇಶಿಸುತ್ತದೆ. How can you will be defeated? ಹೇಗೆ ನೀನು ಸೋತು ಹೋಗುತ್ತೀಯಾ. Say to yourself, I am his workmanship. ಯಾವಾಗಲೂ ನೀನು ಹೇಳಿಕೊಳ್ಳುತ್ತಾ ಇರಬೇಕು, ಮಾತನಾಡಿಕೊಳ್ಳಬೇಕು, ನಾನು ದೇವರ ಕೈ ಕೆಲಸವಾಗಿದೆ. I don't allow sickness. ನಾನು ಅನಾರೋಗ್ಯವನ್ನು ಅನುಮತಿಸುವುದಿಲ್ಲ ಎಂದು ಹೇಳಬೇಕು. Amen. Amen. Hallelujah. Hallelujah. If you say to yourself, then that will work. ನಿನ್ನನಿಗೂ ನೀನು ಮಾತನಾಡಿಕೊಳ್ಳುವಾಗ ಅದು ಕೆಲಸ ಮಾಡುತ್ತದೆ, ಕಾರ್ಯ ಮಾಡುತ್ತದೆ. ನಾನು ರೋಗಿಯಪ್ಪ, ನಾನು ಆರಾಮಿಲ್ಲಪ್ಪ, ನಾನು ಸತ್ತು ಹೋಗ್ತೀನಿ ಅಂದ್ರೆ that won't work. ನೀನು ಯಾವಾಗಲೂ ಐ ಆಮ್ ಸಿಕ್, ಐ ವಿಲ್ ಡೈ ಇಂಥ ಮಾತುಗಳು ಅನ್ಕೊಂತ ಇದ್ರೆ ಸತ್ತು ಹೋಗ್ತಿ. ಅಂದ್ರೆ ನಿತ್ಯ ಜೀವ ಕಾರ್ಯವಾಗುವುದಿಲ್ಲ. Don't talk against yourself. ನಿನಗೆ ನೀನು ವಿರುದ್ಧವಾಗಿ ಮಾತನಾಡ್ಕೋಬೇಡ. When Bible says you are his workmanship, why you are talking against yourself? ಸತ್ಯವೇದವು ನೀನು ದೇವರ ಕೈ ಕೆಲಸವಂತ ಹೇಳುವಾಗ ಯಾಕೆ ನಿನ್ನ ಬಾಯಿಂದ ನೀನು ಬೇರೆ ಮಾತನಾಡ್ಕೊಳ್ತಿ. You are speaking against you. You are speaking against God. ನೀನು ನಿನಗೆ ವಿರುದ್ಧವಾಗಿ ಮಾತನಾಡ್ಕೊಂತ ಇದೆ. ಸೃಷ್ಟಿಕರ್ತ ದೇವರಿಗೂ ಹೇಳಿರುವಂತ ವಿಷಯಕ್ಕೆ ವಿರುದ್ಧವಾಗಿ When you are God manufacturer, ನೀನು ದೇವರ ಕೈ ಕೆಲಸವು ದೇವರು ಮಾಡಿರುವ ವ್ಯಕ್ತಿಯಾಗಿರುವಾಗ God prepared your life.
ದೇವರು ನಿನ್ನ ಜೀವನವನ್ನು ಸಿದ್ಧಪಡಿಸಿದ್ದಾನೆ. God prearranged your life. ನಿನ್ನ ಜೀವನ ಹೆಂಗಿರಬೇಕೋ ಮೊದಲೇ ಆತನೆಲ್ಲ ಸಿದ್ಧಪಡಿಸಿದ್ದಾನೆ. He planned path that you must follow. ನೀನು ಯಾವ ಮಾರ್ಗದಲ್ಲಿ ಹೋಗಬೇಕೋ ನಿನಗಾಗಿ ಒಂದು ಮಾರ್ಗವನ್ನು ಉದ್ದೇಶವನ್ನು ಆತನ ಇಟ್ಟಿದ್ದಾನೆ. Because you are his workmanship. ಯಾಕಂದ್ರೆ ನೀನು ಆತನ ಕೈ ಕೆಲಸವಾಗಿದ್ದೀ. You must follow his path. ಆತನ ಮಾರ್ಗದಲ್ಲಿ ನೀನು ಹಿಂಬಾಲಿಸಬೇಕು. Amen. ಆಮೆನ್. Hallelujah. If you buy a car, ನೀನು ಕಾರ್ನು ಖರೀದಿ ಮಾಡಿದ್ರೆ what oil they recommended, that oil only you have to put. ಅವರು ಆಯಿಲ್ ಹಾಕಬೇಕು ಕಾರ್ನಲ್ಲಿ ಯೂಸ್ ಮಾಡ್ಬೇಕಂತ ಹೇಳ್ತಾರ, ಆ ಆಯಿಲ್ನೇ ನೀನು ಯೂಸ್ ಮಾಡ್ತೀಯಾ. ಅವರು ಡೀಸೆಲ್ ಹಾಕಿದ್ರೆ ನೀನು ಪೆಟ್ರೋಲ್ ಹಾಕ್ತೀರಂದ್ರೆ ಒಂದು ವೇಳೆ ಇಫ್ ಕಂಪನಿ ಪೀಪಲ್ ರೆಕಮೆಂಡೆಡ್ ಯು ಪುಟ್ ಡೀಸೆಲ್ ಅಂದ್ರೆ ನೀವು ಮತ್ತೆ ಅದಕ್ಕೆ ಪೆಟ್ರೋಲ್ ಹಾಕಿದ್ರೆ ಕಾರ್ ಕೆರೋಸಿನ್ ಹಾಕ್ತೀರ ಅಂತ ಹೇಳಿದ್ರೆ ನಾನು ಕಿರೋಸಿನ್ ಹಾಕಿ ನಡೆಸ್ತೀನಿ ಅಂದ್ರೆ ಸ್ವಲ್ಪ ಜನ ಆಟೋಗಳು ಹಂಗೆ ಡೀಸೆಲ್ ಬದಲು ಕೆರೋಸಿನ್ ಹಾಕಿ ಪಟ 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 ಅಂತ ಹೋಗ್ತಾ ಇರ್ತಾರೆ ಸೌಂಡ್ ಮಾಡ್ಕೊಂಡು. ಕೆಲವರು ಆಟೋದಲ್ಲಿ ಹಂಗೆ ಏನು ಮಾಡ್ತಾರೆ, ಕಿರೋಸಿನ್ ಉಪಯೋಗ ಮಾಡಿ ಸ್ವಲ್ಪ ಚೀಪ್ ಅಂತ ಹೆಂಗೆಂಗೋ ಶಬ್ದ ಮಾಡ್ಕೊಂತ ಹೋಗ್ತಾ ಇರ್ತಾರೆ. ಲಾಸ್ಟ್ಗೆ ಅದು ಇಂಜಿನೇ ಹೋಗ್ಬಿಡ್ತದೆ. ಅಟ್ ಲಾಸ್ಟ್ ದಟ್ ಇಂಜಿನ್ ವಿಲ್ ಗಾನ್ ಔಟ್. So we have to follow his path. ನಾವು ಆತನ ಮಾರ್ಗವನ್ನು ಹಿಂಬಾಲಿಸಬೇಕು. ಕರೆಕ್ಟ್ ಆಗಿ ಕೆಲಸ ಮಾಡಬೇಕಂದ್ರೆ ನಾವು ಆತನ ಮಾರ್ಗದಲ್ಲಿ ನಾವು ನಡಿಬೇಕು. ಸರಿಯಾಗಿ ಕೆಲಸ ಮಾಡಬೇಕು. ನಮ್ಮ ಜೀವನ ಅಂದ್ರೆ ಆತನ ಮಾರ್ಗವನ್ನು ಹಿಂಬಾಲಿಸಬೇಕು. The problem is many are not following on the path what God has prepared. ಅನೇಕರ ಸಮಸ್ಯೆ ಏನಂದ್ರೆ ದೇವರು ಅವರಿಗಾಗಿ ನಿರ್ಣಯ ಮಾಡಿರುವಂತ ಮಾರ್ಗದಲ್ಲಿ ಅವರು ಪ್ರಯಾಣಿಸುವುದಿಲ್ಲ. They don't think that they are God's manufacturer. ಅವ್ರಿಗೆ ಗ್ರಹಿಸುವುದಿಲ್ಲ ನಾನು ದೇವರು ಮಾಡಿದ್ದಾನೆ, ತಯಾರು ಮಾಡಿದ್ದಾನೆ ಎಂದು. They think that I can live as ಅವರು I like. ಅನ್ಕೊಂತಾರೆ ನಾನು ಇಷ್ಟ ಬಂದಾಗ ನಾನು ನನ್ನ ಜೀವನ ಜೀವಿಸಬಹುದೆಂದು. There is a manual, God given manual is a Bible, you have to follow that. ದೇವರು ಸತ್ಯವೇದ ಮ್ಯಾನ್ಯುವಲ್ ನಿನಗೆ ಕೊಟ್ಟಿದ್ದಾನೆ, ಹೇಗೆ ನೀನು ಜೀವಿಸಬೇಕು ಎಂದು. If you follow that manual, ಆ ಸತ್ಯವೇದ ವಾಕ್ಯವನ್ನು ನೀನು ಹಿಂಬಾಲಿಸುವಾಗ you will live long. ನೀನು ದೀರ್ಘಕಾಲವು ಜೀವಿಸ್ತೀಯಾ. You will live healthy. ಆರೋಗ್ಯಕರವಾಗಿ ಜೀವಿಸ್ತೀಯ. You will live prosperous. ಅಭಿವೃದ್ಧಿಕರವಾಗಿ ನೀನು You ಜೀವಿಸ್ತೀಯ. will live top. ನೀನು ತಲೆಯಾಗೇ ಇರ್ತೀಯಾ. Amen. ಆಮೆನ್. Hallelujah. ಹಲ್ಲೆಲೂಯಾ. But if you don't live according to the manual, ದೇವರ ವಾಕ್ಯವೆಂಬ ಮ್ಯಾನ್ಯುವಲ್ ಪ್ರಕಾರವಾಗಿ ನೀನು ಜೀವಿಸದೇ ಇದ್ರೆ, ನನ್ನ ಇಷ್ಟಪ್ಪ, ನನ್ನ ಬಾಡಿ, ನನ್ನ ಶರೀರ, ನನ್ನ ಜೀವನ, ನನ್ನ ಇಷ್ಟ ಬಂದ ನೀನು ಇಷ್ಟಪ್ಪ ಹೋಗು, ನಮಸ್ಕಾರ ಹೋಗು, ನೀನು ಇಷ್ಟ ಬಂದಾಗ ಜೀವನ ಮಾಡ್ತಾವ. ನೀನು ನನ್ನ ಶರೀರಪ್ಪ, ನನ್ನ ಇಷ್ಟ, ನನ್ನ ಜೀವನ ಅನ್ಕೊಂಡ್ರೆ ಈಗ ನಿನಗೂ ಕಷ್ಟನೇ. ಏನ್ ನಿನ್ನ ಇಷ್ಟದಂಗ ನಾನು ಬೀಡಿ ಸಿಗ್ತೇನಪ್ಪ, ನಾನು ಕುಡಿತೀನಪ್ಪ, ನಾನು ಸುಳ್ಳು ಹೇಳ್ತೀನಿ, ನನ್ನ ಇಷ್ಟ ಬಂದಾಗ ಜೀವನ ಹೋಗಪ್ಪ, ಯಾರು ಬೇಡ ಅಂತಾರೆ ಹೋಗು. ಒಂದು ವೇಳೆ ನೀನು ಐ ಸ್ಮೋಕ್ ಅಂತ ನಾನು ಕುಡಿತೀನಿ, ಹಂಗ ಮಾಡ್ತೀನಿ ಅಂದ್ರೆ ಹೋಗು, ನಿನಗೆ ಕಷ್ಟ ತೊಂದರೆ. ಬಟ್ ಯು ಆರ್ ಗಾಡ್ ಮ್ಯಾನುಫ್ಯಾಕ್ಚರರ್, ಡೋಂಟ್ ಫರ್ಗೆಟ್ ದಟ್. ಆದ್ರೆ ನೀನು ಮರೆಯಬೇಡ, ದೇವರು ನಿನ್ನನ್ನು ಉಂಟು ಮಾಡಿದ್ದಾರೆ, ದೇವರ ಕೈ ಕೆಲಸವಾಗಿದೆಯಾ. God prearranged your life. ನಿನ್ನ ಜೀವನವನ್ನು ಎಲ್ಲ ಸಂಸಿದ್ಧವಾಗಿ ಆತನ ಇಟ್ಟುಕೊಂಡಿದ್ದಾನೆ. God prepared your path. ನಿನ್ನ ಒಂದು ಮಾರ್ಗವು ಹೇಗೆ ಹೋಗಬೇಕೋ ಆತನು ಸಿದ್ಧಪಡಿಸಿದ್ದಾನೆ. Don't walk in different path. ಬೇರೆ ಮಾರ್ಗದಲ್ಲಿ ನೀನು ನಡಿಬೇಡ, ಜೀವಿಸಬೇಡ. In that different path there is a defeat. ಬೇರೆ ಮಾರ್ಗದಲ್ಲಿ ನೀನು ಹೋಗುತ್ತಾ ಜೀವಿಸ್ತಾ ಇದ್ರೆ ನಿನಗೂ ಸೋಲೆ. In that different path there is a pain. ಆ ಬೇರೆ ಮಾರ್ಗದಲ್ಲಿ, ದೇವರ ಮಾರ್ಗ ಬಿಟ್ಟು ಬೇರೆ ಮಾರ್ಗದಲ್ಲಿ ನಿನ್ನ ಪ್ರಯಾಣ ಇದ್ರೆ ನಿನಗೂ ನೋವು ಇರುತ್ತದೆ. There is a sickness in that different path. ಆ ಬೇರೆ ಮಾರ್ಗದಲ್ಲಿ ಅನಾರೋಗ್ಯವಿದೆ. If you are going on that path, ಆ ಮಾರ್ಗದಲ್ಲಿ ನೀನು ಹೋಗುತ್ತಾ ಇದ್ರೆ, which is not right, if you are going on that path, ಸರಿಯಾಗಿ ಇಲ್ಲದೇ ಇರುವಂತ ಮಾರ್ಗದಲ್ಲಿ ನೀನು ಹೋಗುತ್ತಾ ಜೀವಿಸ್ತಾ ಇದ್ರೆ, I tell you, you stop there only. ಸಭಾಪಾಲಕರು ಹೇಳ್ತಾ ಇದ್ರೆ ಅಲ್ಲೇ ನೀನು ನಿಲ್ಲಿಸು ನಿನ್ನ ಜೀವನ ಪ್ರಯಾಣ. Hallelujah. ಹಲ್ಲೆಲೂಯಾ. If I am going on a wrong path, ತಪ್ಪಾದ ಮಾರ್ಗದಲ್ಲಿ ಸಭಾಪಾಲಕರು ಹೋಗ್ತಾ ಇದ್ರೆ, if I going on a sickness, ಅನಾರೋಗ್ಯದ ಮಾರ್ಗದಲ್ಲಿ ಹಂಗೆ if ಹೋಗ್ತಾ I ಇದ್ರೆ, going on a defeat, ಸೋಲಿನ ಮಾರ್ಗದಲ್ಲಿ ಹೋಗ್ತಾ ಇದ್ರೆ, we have to stop it here. ಅಲ್ಲೇ ನಾವು ನಿಲ್ಲಿಸಬೇಕು ಜೀವನ. ಅಂದ್ರೆ ಹೆಂಗ ಬಂದಿನ ಹಂಗೆ ಹೋಗ್ಬಿಡೋಣಪ್ಪ ಅಂತಂದ್ರೆ, ಬಂದಿದ್ದೀ ಮಾರ್ಗಕ್ಕೆ ಹಂಗೆ ಹೋಗೋಣ ಅಂತ ಮುಂದಕ್ಕೆ ಹೋಗ್ಬಾರ್ದು. ಮುಂದಕ್ಕೆ ಹೋಗಿ ಸತ್ತೋಗ್ಬಿಡೋಣ ಅಂತ ಹೇಳ್ಬೇಡ. ಮುಂದಕ್ಕೆ ಹೋಗಿ ಸತ್ತೋಗ್ತೀನಿ ಬಿಡು ಅನ್ಬಾರ್ದು. You stop ಅಲ್ಲಿ ನಿಲ್ಲಬೇಕು and turn around. ಮತ್ತೆ ಹಿಂತಿರುಗಿ ಬರಬೇಕು. Hallelujah. ದೇವರ ಮಾರ್ಗದಲ್ಲಿ ಬರಬೇಕು. And begin your life. ನಿನ್ನ ಜೀವನವನ್ನು ವಾಕ್ಯ ಪ್ರಕಾರವಾಗಿ ಪ್ರಾರಂಭಿಸಬೇಕು. Amen. Amen. Hallelujah. Hallelujah. It does not matter how long you went on that path. ನೀನು ಎಷ್ಟು ದೂರ ಹೋಗಿದ್ದೋ ಆ ಮಾರ್ಗದಲ್ಲಿ
ಅದು ಸಮಸ್ಯೆ ಅಲ್ಲ. ಇವಾಗ 50 ವರ್ಷಗಳ ವಯಸ್ಸಾಗ್ಬಿಟ್ಟಿದಪ್ಪ, ಮತ್ತೆ ಹಿಂತಿರುಗಿ ಎಲ್ಲಿ ಬರ್ಬೇಕಂತ ಯೋಚನೆ ಮಾಡಬೇಡ. Now only my age became more than 50. How can I stop that path and how can I turn I to tell another? you, even 80 also you can stop and come back. 80 ವರ್ಷ ಆಗಿದ್ರೆ ಕೂಡ ಆ ಮಾರ್ಗ ಬಿಟ್ಟು ಹಿಂತಿರುಗಿ ಬರುವಂತೆ ನೀನು ಹೇಳ್ತಾ ಇದ್ದಿ. You can stop it there only. ಅಲ್ಲೇ ನೀನು ನಿಲ್ಲಿಸಬಹುದು. ಅದು ತಪ್ಪಾದ ಮಾರ್ಗವೇ. At the age of 80 also you can stop sickness. ಒಂದು ವೇಳೆ 80 ವರ್ಷದಲ್ಲಿ ಇದ್ದರೆ ಕೂಡ ಆ ರೋಗವನ್ನು ಅಲ್ಲೇ ನಿಲ್ಲಿಸಬಹುದು. You can stop there only the defeat. ಅಲ್ಲೇ ಸೋಲನ್ನು ನಿಲ್ಲಿಸಬಹುದು. You can come back. ನೀನು ಹಿಂತಿರುಗಿ ದೇವರ ಮಾರ್ಗದಲ್ಲಿ ಬರಬಹುದು. Amen. Amen. Hallelujah. Hallelujah. You have to go according to the path what God prepared. ದೇವರು ನಿನಗಾಗಿ ಸಿದ್ಧಪಡಿಸಿರುವಂತ ಮಾರ್ಗದಲ್ಲಿ ನೀನು ಹೋಗಬೇಕು. I tell you, does not matter how long you went on that path, you have to turn back. ಎಷ್ಟು ದೂರ ಹೋಗಿದ್ರು ಕೂಡ ಪರವಾಗಿಲ್ಲ, ತಪ್ಪಾದ ಮಾರ್ಗದಲ್ಲಿ ಹಿಂತಿರುಗಿ ದೇವರ ಮಾರ್ಗದಲ್ಲಿ ಬರಬೇಕು. You are his workmanship. ಯಾಕಂದ್ರೆ ನೀನು ಆತನ ಕೈ ಕೆಲಸವಾಗಿದೀಯಾ. God created you for good works. ದೇವರು ನಿನ್ನನ್ನು ಒಳ್ಳೆ ವಿಷಯಗಳಕ್ಕಾಗಿ ಸೃಷ್ಟಿ ಮಾಡಿದ್ದಾರೆ, ಉಂಟು ಮಾಡಿದ್ದಾರೆ. Not for suffering. ಕಷ್ಟಗಾಗಿ ಜೀವನ ಇರಬೇಕಂತ ಆತನ ಮಾಡಲಿಲ್ಲ. Amen. Amen. Tell to somebody, I am predestined by God. ನೀವು ಇತರ ಕೇಳ್ರಿ, ನಾನು ದೇವರಿಂದ ನಿರ್ಣಯ ಮಾಡಲ್ಪಟ್ಟಿರುವಂತ ವ್ಯಕ್ತಿಯಾಗಿದ್ದೇನೆ. Hallelujah. Hallelujah. I am predestined by God. ನಾನು ದೇವರಿಂದ ನಿರ್ಣಯ ಮಾಡಲ್ಪಟ್ಟಿರುವಂತ ಆರಿಸಲ್ಪಟ್ಟಿರುವಂತ ವ್ಯಕ್ತಿ. Amen. God prearranged my life. ನನ್ನ ಜೀವನ ಆತನೇ ನಿರ್ಣಯ ಮಾಡಿ ಒಳ್ಳೆಯದಾಗಿರುವಂತೆ ಮಾಡಿದ್ದಾರೆ. I go in that path only. ದೇವರಿಟ್ಟಿರುವಂತ ಒಳ್ಳೆ ಮಾರ್ಗದಲ್ಲಿ ನಾನು ಹೋಗುತ್ತೇನೆ. Amen. Amen. You have to decide how you have to live. ನೀನು ತೀರ್ಮಾನ ಮಾಡಬೇಕು ಹೇಗೆ ಜೀವಿಸಬೇಕು. First Peter 2nd chapter 9th verse says. ಮೊದಲನೇ ಪೇತ್ರನ 2ನೇ ಅಧ್ಯಾಯ 9ನೇ ವಚನ ಹೇಳುತ್ತದೆ. 9th verse. 9ನೇ ವಚನ. You are a chosen race. ನೀನು ಆರಿಸಲ್ಪಟ್ಟಿರುವಂತ ಜನ, ಜಾತಿ. Hallelujah. Hallelujah. You are chosen. ನೀನು ಆರಿಸಲ್ಪಟ್ಟಿರುವಂತ ಜಾತಿಯಲ್ಲಿದೆ. Jesus said to disciples. ಯೇಸುವು ತನ್ನ ಶಿಷ್ಯರಿಗೆ ಹೇಳಿದ್ದಾರೆ, You are not chosen, I have chosen. ನೀವು ನನ್ನನ್ನು ಆರಿಸಿಕೊಂಡಿಲ್ಲ, ನಾನೇ ನಿಮ್ಮನ್ನು ಆರಿಸಿಕೊಂಡಿದ್ದೀನಿ. Some people think that, oh, I have chosen Christianity. ಕೆಲವರು ಅನ್ಕೋತಾರೆ ನಾನೇ ಕ್ರೈಸ್ತವತ್ವವನ್ನು ಆರಿಸಿಕೊಂಡಿದ್ದೀನಿ ಎಂದು. You are not chosen. ನೀನು ಆರಿಸಿಕೊಂಡಿಲ್ಲ, He has chosen. ಆತನು ನಿನ್ನನ್ನು ಆರಿಸಿಕೊಂಡಿದ್ದಾನೆ. Because He has chosen, we are here today. ಆತನು ನಮ್ಮನ್ನು ಆರಿಸಿಕೊಂಡಿದ್ರಿಂದ ನಾವಿಲ್ಲಿದ್ದೇವೆ ಈಗ. Hallelujah. Hallelujah. God has chosen. ದೇವರೇ ಆರಿಸಿಕೊಂಡಿದ್ದಾನೆ. ಚಿಕ್ಕ ಮಕ್ಕಳು ಹೇಳ್ತಾ ಇರ್ತಾರೆ, ನಮ್ಮ ಟೀಚರ್ ನನಗೆ ಆರಿಸಿಕೊಂಡಿದ್ದಾಳ. ಚಿಲ್ಡ್ರನ್ ವಿಲ್ ಸೇ ದಟ್, ಓ ಮೈ ಟೀಚರ್ ಓನ್ಲಿ chosen me as a leader in the class. ಸ್ಕೌಟ್ದಲ್ಲಿ ಇರೋದಕ್ಕೆ ನಮ್ಮ ಟೀಚರ್ ಆರಿಸಿಕೊಂಡಿದ್ದಾಳೆ. ಟೀಚರ್ chosen me as a scout, as a guide. ಅಥ್ಲೆಟ್ಸ್ ಅಲ್ಲಿ ಇರೋದಕ್ಕೆ ನಮ್ಮ ಟೀಚರ್ ಆರಿಸಿಕೊಂಡಿದ್ದಾಳೆ. ಆಟೋದ್ರಲ್ಲಿ ಕೂಡ ಟೀಚರ್ ಆರಿಸಿಕೊಂಡಿದ್ದಾನೆ. ಕ್ಲಾಸ್ ಲೀಡರ್ ಆಗಿರುವುದಕ್ಕೆ ನಮ್ಮ ಟೀಚರ್ ಆರಿಸಿಕೊಂಡಿದ್ದಾರೆ. ಟೀಚರ್ ನಮ್ಮನ್ನು ಕ್ಲಾಸ್ ಲೀಡರ್ ಆಗಿ ಆರಿಸಿದ್ದಾನೆ. ಬೈಬಲ್ ಸೇಸ್ ಯು ಆರ್ chosen race. ದೇವರ ವಾಕ್ಯ ಹೇಳುತ್ತದೆ, ಸತ್ಯವೇದ ಹೇಳುತ್ತದೆ, ನೀನು ದೇವರಿಂದ ಆರಿಸಲ್ಪಟ್ಟಿರುವಂತ ಜಾತಿ. You have to tell yourself that I am chosen race. ನೀನು ಯಾವಾಗಲೂ ಹೇಳಬೇಕು, ದೇವರಿಂದ ಆರಿಸಲ್ಪಟ್ಟಿರುವಂತ ಜಾತಿಯಲ್ಲಿರುವ ವ್ಯಕ್ತಿ ನಾನು ಎಂದು. Tell to somebody, I am a chosen race. ಇತರ ಕೇಳಿ, ನಾನು ದೇವರಿಂದ ಆರಿಸಲ್ಪಟ್ಟಿರುವವನು. Bible says you are royal priesthood. ಸತ್ಯವೇದ ಹೇಳುತ್ತದೆ, ನೀನು ರಾಜ ಯಾಜಕ ಸಮೂಹವು. That means ಅದರರ್ಥ you are a king and you are a priest. ನೀನು ರಾಜನು ಮತ್ತೆ ಯಾಜಕನು. Hallelujah. Hallelujah. You are a king. Bible saying that you are a king and priest. ಸತ್ಯವೇದ ಹೇಳುತ್ತದೆ, ನೀನು ರಾಜನು ಮತ್ತೆ ಯಾಜಕನು. ಬೇರೆಯವ್ರನ್ನ ಸಾವುಕಾರ ಅಂತ ಕರ್ಕಂತ ನೀನು ಸರ್ವೆಂಟ್ ಆಗಿರಕ್ ಹೋಗ್ಬೇಡ. ನೀನು ಬೇರೆಯವ್ರನ್ನು ಸಾವುಕಾರ ಅನ್ಕೋತ ನೀನು ಏನೋ ಸೇವಕನಾಗಿರ್ಬೇಡ. ಯಾರೋ ನೋಡಿ ಸಾವುಕಾರ ಹೆಂಗಿದೀವಿ ಸಾವುಕಾರ, ಅರೇ ನಿನ್ನನ್ನು ದೇವರು ರಾಜರ ಅರಸನು ಮತ್ತು ಯಾಜಕನಾಗಿ ಮಾಡಿದ್ದಾನೆ. ದೇವರು ನಿನ್ನನ್ನು ಏನು ಮಾಡಿದ್ದಾನೆ? ರಾಜನಾಗಿ ಮಾಡಿದ್ದಾನೆ, ಯಾಜಕನಾಗಿ ಮಾಡಿದ್ದಾನೆ. ಅವನು ಸಾವುಕಾರ ಅಂತ ಕಾದ್ರೆ ನೀನು ಬಡವನೇನು? ಅವನು ಸಾವುಕಾರ ಅಂದ್ರೆ ನೀನೇನ ಅರಿಪೂರ್. Bible says you are a king. ಸತ್ಯವೇದ ಹೇಳ್ತದೆ, ನೀನು ರಾಜನು. You are born into the king family. ನೀನು ರಾಜ ಕುಟುಂಬದಲ್ಲಿ ಹುಟ್ಟಿದೀಯಾ. ದೇವರು ನಿನ್ನನ್ನು ಹುಟ್ಟುವಂತೆ ಮಾಡಿದ್ದಾರೆ. You are born in a
priest family. ಯಾಜಕ ಕುಟುಂಬದಲ್ಲಿ ನೀನು ಉಂಟು ಮಾಡಲ್ಪಟ್ಟಿದೆ, ಹುಟ್ಟಿದಿ. Hallelujah. ಹಲ್ಲೆಲೂಯಾ. Amen. ಆಮೆನ್. Bible says ಸತ್ಯವೇದ ಹೇಳುತ್ತದೆ, you are a dedicated nation. ನೀನು ಸಮರ್ಪಣೆ ಮಾಡಲ್ಪಟ್ಟಿರುವಂತ ಒಂದು ದೇಶವಾಗಿರುವಂತ ವ್ಯಕ್ತಿ. Tell to yourself, I am dedicated for God. ನಾನು ದೇವರಕ್ಕಾಗಿ ಪ್ರತಿಷ್ಠೆ ಮಾಡಲ್ಪಟ್ಟಿರುವಂತ ವ್ಯಕ್ತಿ. Tell to your family, my family is dedicated for God. ನಿನ್ನ ಕುಟುಂಬಕ್ಕೆ ನೀನು ಮಾತನಾಡ್ಕೋಬೇಕು, ನನ್ನ ಕುಟುಂಬವು ದೇವರಿಗೆ ಪ್ರತಿಷ್ಠೆ ಮಾಡಲ್ಪಟ್ಟಿರುವಂತ ಕುಟುಂಬವೆಂದು. Joshua said to all Israel, me and my family will serve the Lord. ಯೆಹೋಶುವನು ಎಲ್ಲ ಇಸ್ರಾಯೇಲ್ ಜನರು ಕೇಳಿದ್ದಾರೆ, ನಾನು ನನ್ನ ಕುಟುಂಬವು ಕರ್ತನನ್ನೇ ಸೇವಿಸುತ್ತೇವೆಂದು. You have to tell to yourself. ನಿನಗೆ ನೀನೇ ಮಾತನಾಡ್ಕೋಬೇಕು. Bible says we are God's own purchased ಸತ್ಯವೇದ people. ಹೇಳುತ್ತದೆ, ನಾವು ದೇವರೇ ಸ್ವರಕ್ತದಿಂದ ಕೊಂಡುಕೊಂಡಿರುವಂತ ಜನರು ನಾವು. That means we are a special God own purchased special people. ದೇವರು ನಮ್ಮನ್ನು ಕೊಂಡುಕೊಂಡಿದ್ದಾನಂದ್ರೆ ನಾವು ಪ್ರತ್ಯೇಕ ಜನರು. Amen. ಆಮೆನ್. We are not ordinary, we are a special. ನಾವು ಸಾಧಾರಣವಾಗಿ ಎಲ್ಲರ ಜೊತೆಯಲ್ಲ, ನಾವು ಪ್ರತ್ಯೇಕ ಜನರೇ. Live specially. ಅದಕ್ಕಾಗಿ ಪ್ರತ್ಯೇಕವಾಗಿ ಜೀವಿಸು. ಏನಿದೆಪ್ಪ ಜೀವನ ಎಲ್ಲರಂಗೆ ನಾವು ಕೂಡ ಹಂಗೆ ಅಂತಂದು ಹೇಳ್ಬೇಡ. ಲೈಫ್ ಎಲ್ಲರಿಗೂ ಒಂದೇ ತರ ನಂದಂಗೆ. ಎಲ್ಲರಂಗೆ ಜೀವನ ಮಾಡಕ್ ಹೋಗ್ಬೇಡ. Don't live with all how they are living. Because Bible says you are a special means live special. ವಾಕ್ಯ ಹೇಳುತ್ತದೆ, ನೀನು ಪ್ರತ್ಯೇಕಗೊಳ್ಳುವಂತ ವ್ಯಕ್ತಿ ಅಂದಾಗ ಪ್ರತ್ಯೇಕವಾಗಿ ಜೀವಿಸು. Amen. ಆಮೆನ್. Hallelujah. ಹಲ್ಲೆಲೂಯಾ. Bible says you are royalty. ಸತ್ಯವೇದ ಹೇಳುತ್ತದೆ, ನೀನು ರಾಜತ್ವವನ್ನು ಇರುವವನು. God made you so, that's what you have to live that. ದೇವರು ಹಾಗೆ ನಿನ್ನನ್ನು ಮಾಡಿದಾನೆ, ಹಾಗೆ ನೀನು ಜೀವಿಸಬೇಕು. If others know you, ಇತರರು ನಿನ್ನ ಬಗ್ಗೆ ತಿಳಿದುಕೊಂಡಿದ್ರೆ, who you are, ನೀನು ಯಾರು ಎಂದು ಇತರರು ಗಮನಿಸಿದ್ರೆ, ಗುರ್ತಿಸಿದ್ರೆ, they love you. ಅವ್ರು ನಿನ್ನ ಪ್ರೀತಿ ಮಾಡ್ತಾರೆ. Amen. ಆಮೆನ್. Hallelujah. ಹಲ್ಲೆಲೂಯಾ. When you know, ನಿನಗೆ ಗೊತ್ತಾಗಿದ್ರೆ, when you know God's word, ದೇವರ ವಾಕ್ಯವು ನಿನಗೆ ಗೊತ್ತಾಗಿದ್ರೆ, you love people, God's people. ನೀನು ದೇವರ ಜನರನ್ನು ಪ್ರೀತಿಸ್ತೀಯಾ. Hallelujah. ಹಲ್ಲೆಲೂಯಾ. Amen. ಆಮೆನ್. So you are set forth for the wonderful works. Bible says, First Peter 2nd chapter 9th verse 2nd part. ಮೊದಲನೇ ಪೇತ್ರನ 2ನೇ ಅಧ್ಯಾಯ 9ನೇ 2ನೇ ಭಾಗದಲ್ಲಿ, ನೀವು ಆತನ ಮಹಿಮೆ ಕಾರ್ಯಗಳು, ಮಹಾತಿಶಯಗಳನ್ನು, ಮಹಾಕಾರ್ಯಗಳನ್ನು ಸಾರುವುದಕ್ಕಾಗಿ ಪ್ರತ್ಯೇಕಿಸಲ್ಪಟ್ಟಿದೆ ಎಂದು. You are set forth to show forth wonderful works. ಅದ್ಭುತವಾಗಿರುವಂತ ಆತನ ಕಾರ್ಯಗಳನ್ನು ತೋರಿಸುವುದಕ್ಕೆ, ಸಾರುವುದಕ್ಕೆ ಇದೆ. And display the virtues and perfections of Him. ದೇವರ ಒಂದು ಗುಣಾತಿಶಯಗಳನ್ನು, ಪರಿಪೂರ್ಣತೆಯನ್ನು ತೋರಿಸುವುದಕ್ಕಾಗಿದೆ ಭೂಮಿ ಮೇಲೆ. That means ಅದರರ್ಥ, if anybody see you, they have to see Jesus. ಅದರರ್ಥ ಯಾರಾದರೂ ನಿನ್ನ ನೋಡಿದ್ರೆ ಅವರು ಯೇಸುವನ್ನು ನೋಡಿದ ಹಾಗೆ. ಆಮೆನ್. ಆಮೆನ್. Hallelujah. ಹಲ್ಲೆಲೂಯಾ. ಹೌದಪ್ಪ, ಇವನು ಯೇಸು ಪ್ರಭು ರೀತಿ ಕಾಣಿಸ್ಬೇಕು, ಕಾಣಿಸ್ತಾ ಇಲ್ಲ ಅಂತ ಬೇರೆಯವ್ರಿಗೆ ಹೇಳ್ತೀವಿ, ಆದ್ರೆ ನಾವು ಕಾಣಿಸ್ತಾ ಇದೀವಿ. ನಾವು ಬೇರೆಯವ್ರಿಗೆ ಏನಂತ ಹೇಳ್ತೀವಿ, ಇವನು ಯೇಸು ಸ್ವಾಮಿ ಹಾಗೆ ಕಾಣಿಸಬೇಕು, ದೇವ್ರ ಮಗ ಹಂಗ ಜೀವಿಸ್ತಾ ಇಲ್ಲ. ಕಾಣಿಸ್ತಾ ಇಲ್ಲ, ಇವನು ವಿಶ್ವಾಸ ಆಗಿದ್ದಾನೆ, ಯೇಸು ಪ್ರಭು ರೀತಿಯಲ್ಲಿ ಕಾಣಿಸ್ತಾ ಇಲ್ಲ ಅಂತ ಬೇರೆಯವ್ರಿಗೆ ಜಡ್ಜ್ ಮಾಡ್ತೀವಿ, ಆದ್ರೆ ನಾವು ಕಾಣಿಸ್ತಾ ಇದೀವಿ. ಇತರರಿಗೆ ಯೇಸು ಸ್ವಾಮಿ ಬಗ್ಗೆ ಕಾಣಿಸ್ತಾ ಇಲ್ಲ ಅಂತ ಹೇಳ್ತೀವಿ, ನಾವು ಯೇಸು ಸ್ವಾಮಿ ಬಗ್ಗೆ ಕಾಣಿಸ್ತಾ ಇದೀವಾ, ಜೀವಿಸ್ತಾ ಇದೀವಾ? We are here to display the virtues and perfections of Him. ಯೇಸು ಕ್ರಿಸ್ತನ ಗುಣಾತಿಶಯಗಳನ್ನು, ಪರಿಪೂರ್ಣತೆಯನ್ನು ಸಾರುವುದಕ್ಕೆ ನಾವಿಲ್ಲಿದ್ದೇವೆ. Bible says He called you out of darkness into marvelous light. ಆತನು ಕತ್ತಲಿಂದ ತನ್ನ ಅದ್ಭುತವಾಗಿರುವಂತ, ಆಶ್ಚರ್ಯವಾಗಿರುವಂತ ಬೆಳಕಿನಲ್ಲಿ ನಮ್ಮನ್ನು ತೆಗೆದುಕೊಂಡು ಬಂದಿದ್ದಾರೆ. Say I am called out of darkness into light. ಎಷ್ಟು ಜನರು ಹೇಳ್ತಾರೆ, ಕತ್ತಲಿನ ಒಂದು ಜೀವನದಿಂದ ದೇವರ ಅದ್ಭುತವಾಗಿರುವಂತ ಅತಿಶಯ ಬೆಳಕಿನ ರಾಜ್ಯದಲ್ಲಿ ಪ್ರವೇಶಿಸಿದ್ದೇನೆ ಎಂದು. How many know what is darkness? ಡಾರ್ಕ್ನೆಸ್ ಅಂದ್ರೆ ಕತ್ತಲಂದ್ರೆ ಎಷ್ಟು ಜನರಿಗೆ ಗೊತ್ತಿದೆ? Darkness means nothing but Satan. ಕತ್ತಲಂದ್ರೆ ಅದು ಸಾತನಾಗಿದ್ದಾನೆ. You are transferred from darkness to light. ಯೇಸು ಕ್ರಿಸ್ತನ ಒಡೆತನದಲ್ಲಿ ಬಂದಾಗ ನೀನು ಕತ್ತಲಿನ ಸಾತಾನ ರಾಜ್ಯದಿಂದ ದೇವರ ರಾಜ್ಯದಲ್ಲಿ ಪ್ರವೇಶಿಸಿ. ಅದಕ್ಕಾಗಿ ಆ ಕತ್ತಲಲ್ಲಿ, ಸಾತಾನದಲ್ಲಿ ಜೀವಿಸಬೇಡ. Hallelujah. Hallelujah. You were called into light, so live light. ನೀನು ಅದ್ಭುತವಾಗಿರುವಂತ ಆಶ್ಚರ್ಯ ಬೆಳಕಾಗಿ ಇರುವುದಕ್ಕಾಗಿ ಕರೆಯಲ್ಪಟ್ಟಿದೆ, ಹಾಗೆಯೇ ಜೀವಿಸು. Amen. Always you have to say that I am called out of darkness into marvelous light. ನೀನು ಹೇಳಿಕೊಳ್ತಾ ಇರಬೇಕು, ನಾನು ಕತ್ತಲಿನ ರಾಜ್ಯದಿಂದ ಬೆಳಕಿನ ಅತಿಶಯ ರಾಜ್ಯದಲ್ಲಿ ನಾನು ಪ್ರವೇಶಿಸಿದ್ದೇನೆ ಎಂದು, ಅದಕ್ಕಾಗಿ ಕರೆಯಲ್ಪಟ್ಟಿದೆ ಎಂದು. 1 John 5:11 says, ಮೊದಲನೇ ಯೋಹಾನ 5:11 ಹೇಳುತ್ತದೆ, God has given us eternal life. ದೇವರು ನಮಗೂ ನಿತ್ಯ ಜೀವವನ್ನು ಕೊಟ್ಟಿದ್ದಾರೆ. This eternal life is in
Jesus Christ. ಈ ನಿತ್ಯ ಜೀವವು ಯೇಸು ಕ್ರಿಸ್ತನಲ್ಲಿದೆ. Bible says this eternal life is in his son. ಆ ನಿತ್ಯ ಜೀವವು ಆತನ ಕುಮಾರನಲ್ಲಿದೆ ಎಂದು. That means ಅದರರ್ಥ God has given a supernatural life. ದೇವರು ತನ್ನ ಅಸಾಧಾರಣವಾಗಿರುವಂತ ಜೀವವನ್ನು ಕೊಟ್ಟಿದ್ದಾರೆ. What is eternal life? That is supernatural life. ನಿತ್ಯ ಜೀವ ಅಂದ್ರೆ ಏನು? ಅಸಾಧಾರಣವಾಗಿರುವಂತ ದೇವರ ಜೀವವದು. That is a divine life. ಅದು ದೈವಿಕ ಜೀವವು. That life is in Jesus Christ. ಆ ಜೀವವು ಕ್ರಿಸ್ತ ಯೇಸುನಲ್ಲಿದೆ. That life given to us. ಆ ಜೀವವೇ ನಮಗೂ ಕೊಡಲ್ಪಟ್ಟಿದೆ ಈಗ. Hallelujah. ಹಲ್ಲೆಲೂಯಾ. This life you cannot find anywhere in this world. ಈ ಜೀವವನ್ನು, ದೇವರ ಜೀವವನ್ನು, ನಿತ್ಯ ಜೀವವನ್ನು ಲೋಕದಲ್ಲಿ ಎಲ್ಲಿ ನೀನು ಕಂಡುಕೊಡಲು ಆಗುವುದಿಲ್ಲ. That supernatural life is in Jesus Christ. ಆ ಅಸಾಧಾರಣವಾಗಿರುವಂತ ದೈವಿಕ ಜೀವವು ಯೇಸು ಕ್ರಿಸ್ತನಲ್ಲಿ ಮಾತ್ರ ಇದೆ. You cannot find this supernatural life in the religion. ನೀನು ಈ ಅಸಾಧಾರಣವಾಗಿರುವಂತ ದೈವಿಕ ಜೀವವನ್ನು ಧರ್ಮದಲ್ಲಿ, ಮತದಲ್ಲಿ ನೀನು ಕಂಡಿಡುವುದಕ್ಕೆ ಆಗುವುದಿಲ್ಲ. You cannot find this supernatural life in science. ಈ ಅಸಾಧಾರಣವಾಗಿರುವಂತ ದೇವರ ಜೀವವನ್ನು ನೀನು ವಿಜ್ಞಾನ ಶಾಸ್ತ್ರದಿಂದ ಪಡೆದುಕೊಳ್ಳಲು ಆಗುವುದಿಲ್ಲ. You find only in God's Son Jesus Christ. ನೀನು ಕುಮಾರನಾಗಿರುವಂತ ಯೇಸು ಕ್ರಿಸ್ತನಲ್ಲಿ ಮಾತ್ರ ಈ ಜೀವವನ್ನು ಹೊಂದಿಕೊಳ್ಳುತ್ತಿ. 12th verse said, 12ನೇ ವಚನ ಹೇಳುತ್ತದೆ, he that hath the Son hath the life. ಈ ಕುಮಾರನ್ನು ಯಾರು ಹೊಂದಿಕೊಂಡಿದ್ದಾರೋ ಅವರಿಗೆ ಈ ಜೀವವು, ದೇವರ ಜೀವವು ಇದೆ. Those who received Jesus Christ, they are having this life. ಯಾರು ಯೇಸು ಕ್ರಿಸ್ತನ್ನು ಒಡೆಯನಾಗಿ ಸ್ವೀಕರಿಸಿಕೊಂಡಿದ್ದಾರೋ ಅವರಲ್ಲಿ ಈ ದೇವರ ಜೀವವು ಇದೆ. Those who have not received Jesus Christ, they don't have this life. ಯಾರು ಯೇಸು ಕ್ರಿಸ್ತನ ಒಡೆತನದಲ್ಲಿ ಬಂದಿಲ್ಲವೋ ಅವರಿಗೆ ಈ ದೇವರ ಜೀವವು, ನಿತ್ಯ ಜೀವವು ಇಲ್ಲ. How many say that I received Jesus Christ? ಎಷ್ಟು ಜನ ಹೇಳ್ತೀರಿ ನಾನು ಯೇಸು ಕ್ರಿಸ್ತನ ಜೀವವನ್ನು ಯೇಸು ಕ್ರಿಸ್ತನ್ನು ಸ್ವೀಕರಿಸಿಕೊಂಡಿದೆ ಎಂದು? I tell you, if you receive Jesus Christ, you have a supernatural life. ನೀನು ಯೇಸು ಕ್ರಿಸ್ತನ ಒಡೆಯನಾಗಿ ಸ್ವೀಕರಿಸಿಕೊಂಡಿದ್ರೆ ನಿನ್ನಲ್ಲಿ ಅಸಾಧಾರಣವಾಗಿರುವಂತಹ ದೇವರ ಜೀವವು ಇದೆ. ಬೇರೊಬ್ಬರು ಹೇಳ್ರಿ, ನಿನ್ನಲ್ಲಿ ಯೇಸು ಕ್ರಿಸ್ತನ ಜೀವವಿದ್ರೆ ನೀನು ಅಸಾಧಾರಣ ವ್ಯಕ್ತಿ. ನಿನ್ನಲ್ಲಿ ಯೇಸು ಕ್ರಿಸ್ತನಿದ್ರೆ, if you have Jesus inside of you, you have a supernatural life. ಅಸಾಧಾರಣವಾಗಿರುವಂತ ಜೀವವಿದೆ. Hallelujah. Hallelujah. Through that life you can overcome everything. ನೀನು ಆ ಜೀವದಿಂದ ಎಲ್ಲಾ ಪರಿಸ್ಥಿತಿಗಳನ್ನು ಎದುರಿಸಿ ಮುಂದೆಗೆ ಹೋಗುವುದಕ್ಕೆ ಆಗುತ್ತದೆ. 1 John 5:20 says, ಮೊದಲನೇ ಯೋಹಾನ 5:20 ಹೇಳುತ್ತದೆ, we know that the Son of God came and given us an understanding. ನಮಗೂ ಗೊತ್ತಿದೆ ಯೇಸು ಕ್ರಿಸ್ತನು ದೇವ ಕುಮಾರನು ಬಂದು ನಮಗೂ ತಿಳುವಳಿಕೆಯನ್ನು ಕೊಟ್ಟಿದ್ದಾರೆ ಎಂದು. That we may know him. ನಾವು ಆತನು ತಿಳಿದುಕೊಳ್ಳುವಂತೆ ತಿಳುವಳಿಕೆ ಜ್ಞಾನವನ್ನು ಕೊಟ್ಟಿದ್ದಾರೆ. That we are in him, that understanding given to us. ನಾವು ಆತನಲ್ಲಿ ಇದ್ದೇವೆ ಅಂತ ತಿಳುವಳಿಕೆ ಜ್ಞಾನವನ್ನು ಕೊಟ್ಟಿದ್ದಾರೆ. Hallelujah. Hallelujah. And also he has given understanding that Jesus Christ is the only true God. ನಮಗೂ ಆತನು ಎಂತ ತಿಳುವಳಿಕೆಯನ್ನು ಕೊಟ್ಟಿದ್ದಾನೆ, ಯೇಸು ಕ್ರಿಸ್ತನು ಮಾತ್ರನೇ ಸತ್ಯವಾದ ದೇವರಂತೆ ತಿಳುವಳಿಕೆಯನ್ನು ಕೊಟ್ಟಿದ್ದಾರೆ. ಒಬ್ಬನೇ ಸತ್ಯವಾದ ದೇವರೆಂದು. He is not among the other gods. ಆತನು ದೇವರಲ್ಲಿ ಒಬ್ಬ ದೇವರಲ್ಲ. He is only the true God among all gods. ಆತನು ಎಲ್ಲಾ ದೇವರಲ್ಲಿ ಒಬ್ಬನೇ ಸತ್ಯವಾದ ದೇವರನ್ನುವಂತ ತಿಳುವಳಿಕೆ ನಮಗೆ ಕೊಟ್ಟಿದ್ದಾರೆ. Amen. Amen. We will understand only through the life of Jesus. ಯೇಸು ಕ್ರಿಸ್ತನ ಜೀವದಿಂದ, ನಿತ್ಯ ಜೀವದಿಂದ ಮಾತ್ರ ಈ ವಿಷಯ ನಮಗೆ ಅರ್ಥವಾಯಿತು. When we don't know this, ಇದು ನಮಗೂ ತಿಳಿಯದೇ ಇರುವಾಗ, when we don't know that we received the supernatural life, ನಿತ್ಯ ಜೀವವು ದೇವರ ಜೀವನ ಹೊಂದಿಕೊಂಡಿದ್ದೀವಿ ಅಂತ ನಮ್ಗೆ ಗೊತ್ತಿಲ್ಲದೇ ಇದ್ರೆ, sickness will damage your body. ನಿನ್ನ ಶರೀರವನ್ನು ಅನಾರೋಗ್ಯವು ನಷ್ಟಪಡಿಸುತ್ತದೆ. So that's what, be careful. ಅದಕ್ಕಾಗಿ ಜಾಗೃತ ಉಳ್ಳವರಾಗಿರಿ. Know that only Jesus Christ is only true God. ನೀನು ತಿಳ್ಕೋಬೇಕು ಯೇಸು ಕ್ರಿಸ್ತನು ಒಬ್ಬನೇ ದೇವರು, ಸತ್ಯವಾದ ದೇವರು. You received ದೇವರು. that only Jesus Christ into your life. ಯೇಸು ಕ್ರಿಸ್ತನ ಜೀವವನ್ನು, ಯೇಸು ಕ್ರಿಸ್ತನೇ ನಿನ್ನ ಜೀವನದಲ್ಲಿ Because you ಸ್ವೀಕರಿಸಿಕೊಳ್ಳಬೇಕು. received Jesus Christ, you have a supernatural life. ಯೇಸು ಕ್ರಿಸ್ತನ ನೀನು ಸ್ವೀಕರಿಸಿಕೊಳ್ಳುವುದರಿಂದ ನಿನಗೆ ಅಸಾಧಾರಣವಾಗಿರುವಂತ ದೇವರ ಜೀವವು ನಿನ್ನಲ್ಲಿ ಇರುತ್ತದೆ. Because of that life, supernatural life you have, I tell you, sickness will not damage your body. ಆ ಅಸಾಧಾರಣ ದೇವರ ಜೀವವು ನಿನ್ನಲ್ಲಿ ಇರುವುದರಿಂದ ಅನಾರೋಗ್ಯವು ಏನು ಬಂದ್ರೆ ಕೂಡ ಅದು ನಿನ್ನ ಶರೀರವನ್ನು ನಷ್ಟಪಡಿಸುವುದಿಲ್ಲ. Why? Because ಯಾಕಂದ್ರೆ if you know true God Jesus Christ, ನೀನು ಸತ್ಯವಾದ ದೇವರು ಯೇಸು ಕ್ರಿಸ್ತನ ತಿಳ್ಕೊಂಡು, you will know what to do in his name. ಆತನ ಹೆಸರಿನಲ್ಲಿ ಈಗ ಏನು ಮಾಡಬೇಕು ನಿನಗೂ ಗೊತ್ತಿದೆ, ಅದನ್ನು ಎದುರಿಸುವಂತೆ. Hallelujah. Hallelujah. You have given his name. ನಿನಗೆ ಆತನ ಹೆಸರು ಕೊಡಲ್ಪಟ್ಟಿದೆ. So life has given and his name also
also given. ದೇವರ ಜೀವವು ಕೊಡಲ್ಪಟ್ಟಿದೆ. ದೇವರ ಯೇಸು ಕ್ರಿಸ್ತನ ಹೆಸರನ್ನು ಉಪಯೋಗಿಸುವಂತೆ ಕೂಡ ನಿನಗೆ ಕೊಡಲ್ಪಟ್ಟಿದೆ. In the name of Jesus, all authority in heaven and earth and under the earth given. ಎಲ್ಲ ಯೇಸು ಕ್ರಿಸ್ತನಲ್ಲಿರುವಂಥ ಅಧಿಕಾರವು ಭೂಮಿ ಆಕಾಶದಲ್ಲಿ, ಭೂಮಿ ಮೇಲೆ, ಭೂಮಿ ಕೆಳಗೆ ಇರುವಂಥ ಆ ಉನ್ನತ ನಾಮವನ್ನು ಉಪಯೋಗಿಸುವಂಥ ಅಧಿಕಾರವನ್ನು ಕೊಡಲ್ಪಟ್ಟಿದೆ. So whenever sickness comes, you can stop it. ನೀನು ಯಾವುದೇ ಅನಾರೋಗ್ಯವು ನಿನ್ನನ್ನು ಮುಟ್ಟುವುದಕ್ಕೆ ಬರುವಾಗ ನೀನು ಗದರಿಸಿ ಅದನ್ನು ನಿಲ್ಲಿಸಬಹುದು. Disturbance comes to your family, you can stop it. ನಿನ್ನ ಕುಟುಂಬದಲ್ಲಿ ಏನಾದರೂ ಒಂದು ಗಲಿಬಿಲಿ ಜಗಳವು ಬರ್ತಾ ಇರುವಾಗ ನೀನು ಉಪಯೋಗಿಸಿ ನೀನು ಅಲ್ಲಿ ನಿಲ್ಲಿಸಬಹುದು ಆ ಸಮಸ್ಯೆನು. You have an instrument, you have a weapon. ನಿನಗೆ ಆಯುಧ ಉಂಟು. You have a weapon, the name of Jesus. ಯೇಸು ಕ್ರಿಸ್ತನ ಹೆಸರನ್ನು ಉಪಯೋಗಿಸುವಂತ ಆಯುಧವು ನಿನಗಿದೆ. Take that name and stop it. ಆ ಹೆಸರಿನಲ್ಲಿ ನೀನು ಗದರಿಸಿ ಆ ಸಮಸ್ಯೆಯನ್ನು ಅಲ್ಲೇ ನಿಲ್ಲಿಸುವಂತೆ ಮಾಡು. Use the name of Jesus and stop sickness. ಯೇಸು ಕ್ರಿಸ್ತನ ಹೆಸರನ್ನು ಉಪಯೋಗಿಸಿ ಅನಾರೋಗ್ಯವನ್ನು ನಿಲ್ಲಿಸು. Hallelujah. Hallelujah. Many people don't use their spanner. ಅನೇಕರು ಅವರ ಸ್ಪಾನರ್ಗಳನ್ನು ಉಪಯೋಗಿಸುವುದಲ್ಲ. ಯೇಸು ಕ್ರಿಸ್ತನ You have a ಹೆಸರನ್ನು, name of Jesus but you are not using. ಯೇಸು ಕ್ರಿಸ್ತನ ಹೆಸರನ್ನು ಉಪಯೋಗ ಮಾಡುವಂತ ಅಧಿಕಾರ ನಿನಗಿದೆ, ಆದ್ರೆ ಉಪಯೋಗ ಮಾಡುವುದಿಲ್ಲ. If you use that name of Jesus only, you can stop sickness. ನೀನು ಯೇಸು ಕ್ರಿಸ್ತನ ಹೆಸರನ್ನು ಉಪಯೋಗಿಸುವಾಗ ಮಾತ್ರ ಅನಾರೋಗ್ಯವನ್ನು ನಿಲ್ಲಿಸುವುದಕ್ಕೆ ಆಗುತ್ತದೆ. Hallelujah. Hallelujah. Because that sickness will obey in the name of Jesus. ಯಾಕಂದ್ರೆ ಯೇಸು ಕ್ರಿಸ್ತನ ಹೆಸರಿನಕ್ಕೆ ಆ ಒಂದು ಅನಾರೋಗ್ಯವು ವಿಧೇಯತೆ ತೋರಿಸ್ತದೆ. ಅನಾರೋಗ್ಯದ ಆತ್ಮವು ವಿಧೇಯತೆ ತೋರಿಸ್ತದೆ. That's what Philippians 2nd chapter 10th verse said. ಫಿಲಿಪ್ಪಿ 2:10 ಹೇಳುತ್ತದೆ, At the name of Jesus every knee should bow. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಎಲ್ಲಾ ಮೊಣಗಾಲು ಊರಬೇಕು. Amen. ಆಮೆನ್. That's what it will bow. ಅದಕ್ಕಾಗಿ ಅದು ಬೊಗ್ಗುತ್ತದೆ ಆ If ವಿಷಯ. you know Jesus Christ is true God, you will know how to use His ಯೇಸು name. ಕ್ರಿಸ್ತನು ಒಬ್ಬನೇ ಸತ್ಯವಾದ ದೇವರಂತ ತಿಳುವಳಿಕೆ ನಿನಗೆ ಬರುವಾಗ ನಿನಗೆ ಗೊತ್ತಾಗುತ್ತದೆ ಹೇಗೆ ಆ ಹೆಸರನ್ನು ಉಪಯೋಗಿಸಿ ಮುಂದೆ ಹೋಗಬೇಕು. His life has given to you. ಆತನ ಜೀವವು ನಿನಗೆ ಕೊಡಲ್ಪಟ್ಟಿದೆ. That life is a life of righteousness. ಆ ಜೀವವು ದೇವರ ನೀತಿ ಉಳುವಂತ ಜೀವವು. ಅರೆ ಆ ಒಂದು ಜೀವ ಪಡೆದುಕೊಂಡು ನೀವು ಅವಿನೀತಿಯಾಗಿ ಜೀವಿಸಿದರೆ ವೇಸ್ಟ್. ಅದು ದೇವರ ನೀತಿ ಪಡೆದುಕೊಂಡು ಎಲ್ಲರ ಹಾಗೆ ಅವಿನೀತಿವಂತನಾಗಿ ಜೀವಿಸಿದ್ರೆ ಅದು ವ್ಯರ್ಥ. ಆ ಲೈಫ್ ಇದು ಕೊಟ್ಟಿದ್ದಾರೆ, ನೀತಿವಂತರಾಗಿ ಜೀವಿಸಲಿಕ್ಕೆ ಕೊಟ್ಟಿದ್ದಾನೆ. ದೇವರ ಜೀವವು ನಿನಗೆ ಯಾಕೆ ಕೊಡಲ್ಪಟ್ಟಿದೆ? ದೇವರ ಹಾಗೆ ನೀತಿವಂತನಾಗಿ ಜೀವಿಸುವಂತೆ ಕೊಟ್ಟಿದ್ದಾನೆ. Life of Jesus given you, you can live as a righteous. ದೇವರ ಜೀವವು ನಿನಗೆ ಕೊಡಲ್ಪಟ್ಟಿದ್ದು ನೀನು ನೀತಿವಂತನಾಗಿ ಜೀವಿಸುವಂತೆ. Because Jesus lived as a righteous. ಯಾಕಂದ್ರೆ ಯೇಸು ಭೂಮಿ ಮೇಲೆ ನೀತಿವಂತನಾಗಿ ಜೀವಿಸಿದ್ದಾನೆ. You too also can live. ನೀನು ಕೂಡ ಜೀವಿಸಬಹುದು. Because He has given His life. ಯಾಕಂದ್ರೆ ಆತನ ಜೀವವು ನಿನಗೆ ಕೊಡಲ್ಪಟ್ಟಿದೆ. When you are born again, ನೀನು ತಿರುಗಿ ಜನ್ಮಿಸಿರುವಾಗ you are a new creation. ನೀನು ನೂತನ ಸೃಷ್ಟಿ. Everything what you did before you born again, ನೀನು ತಿರುಗಿ ಜನ್ಮಿಸುವುದಕ್ಕೆ all ಮುಂಚೆ, those things does not exist. ನೀನು ತಿರುಗಿ ಜನ್ಮಿಸಿದಾಗ ಅದಕ್ಕೆ ಹಿಂದೆ ದಿವಸಗಳಲ್ಲಿ ಏನೇನು ಮಾಡಿದೆಯೋ ಅವೆಲ್ಲ ಮಾಯವಾಗಿಬಿಡ್ತವೆ. ಅವು ಇರೋದಿಲ್ಲ ಆ ವಿಷಯಗಳು. You are not an old man. ನೀನು ಹಳೆ ಮನುಷ್ಯನಾಗಿರುವುದಿಲ್ಲ. Old man disappeared. ಆ ಹಳೆ ಮನುಷ್ಯನು ಮಾಯವಾಗಿಬಿಡ್ತಾನೆ. ನಿನ್ನ ಶರೀರ ನೋಡ್ಕೊಂತಿ, ನಿನ್ನ ಮುಖ ನೋಡ್ಕೊಂತಿ, ನಿನ್ನ ಕೈ ಕಾಲುಗಳು ನೋಡ್ಕೊಂತಿ, ನೀನು ಹಳೆ ಮನುಷ್ಯ ಅನ್ಕೊಂತಿ. ಹಳೆ ಮನುಷ್ಯನಲ್ಲ, ನೀನು ಹೊಸ ಮನುಷ್ಯ. ಶರೀರ ನೋಡ್ಕೊಂತಿ, ನಿನ್ನ ವಸ್ತುಗಳು ನೋಡ್ಕೊಂಡು ಹಳೆ ಮನುಷ್ಯ ಅನ್ಕೊಂತಿ. ಯು ಆರ್ ನಾಟ್ ಓಲ್ಡ್. You are new. ನೀನು ಹೊಸ ವ್ಯಕ್ತಿ. Bible says you are new creation. ಸತ್ಯವೇದ ಹೇಳುತ್ತದೆ ನೀನು ನೂತನ ಸೃಷ್ಟಿ. Amen. ಆಮೆನ್. Hallelujah. Hallelujah. Bible says 2 Corinthians 5:17. 2 ಕೊರಿಂಥಿ 5:17 ಹೇಳುತ್ತದೆ, Old things passed away. ಹಳೆ ಸಂಗತಿಗಳೆಲ್ಲ ಗತಿಸಿ ಹೋದವು, All things become new. ಎಲ್ಲವೂ ನೂತನವಾಯಿತು. Because you new creation. ಯಾಕಂದ್ರೆ ನೀನು ನೂತನ ಸೃಷ್ಟಿ ಆಗಿದೆಯಾ ಆತನ ಒಡೆತನದಲ್ಲಿ ಬಂದು. Hallelujah. ಆಮೆನ್. Now you are different. ಈಗ ನೀನು ವ್ಯತ್ಯಾಸವುಳ್ಳುವಂತ ಬೇರೆ ವ್ಯಕ್ತಿಯಾಗಿದಿ. You can love everyone. ನೀನು ಎಲ್ಲರನ್ನೂ ಪ್ರೀತಿ ಮಾಡಬಹುದು. Because life of Jesus in you. ಯಾಕಂದ್ರೆ ಒಳಗಡೆ ದೇವರ ಜೀವವು ನಿನ್ನಲ್ಲಿದೆ. Jesus loved everyone. ಯೇಸು ಎಲ್ಲರನ್ನೂ ಪ್ರೀತಿಸಿದ್ದಾರೆ. Amen. ಆಮೆನ್. He loved everyone. His life is given to us. We love everyone. ಯೇಸು ಕ್ರಿಸ್ತನ ಜೀವವು ನಮ್ಮಲ್ಲಿದ್ರಿಂದ ನಾವು ಎಲ್ಲರನ್ನೂ ಪ್ರೀತಿಸುವುದಕ್ಕೆ ಆಗುತ್ತದೆ. Old things passed away. ಹಳೆ ಸಂಗತಿಗಳೆಲ್ಲ ಗತಿಸಿ ಹೋದವು. Bible says Romans 5:1. ರೋಮ 5:1 ಹೇಳುತ್ತದೆ, We are justified by faith. We are peace with God. ನಾವು ವಿಶ್ವಾಸದಿಂದ ನೀತಿವಂತರಾಗಿದ್ದೇವೆ, ದೇವರೊಂದಿಗೆ ಸಮಾಧಾನ ಪಡೆದುಕೊಂಡಿದ್ದೇವೆ. Through our Lord Jesus Christ. ಯೇಸು ಕ್ರಿಸ್ತನಿಂದ ದೇವರೊಂದಿಗೆ ಸಮಾಧಾನವನ್ನು ಹೊಂದಿಕೊಂಡಿದ್ದೇವೆ. Actually,
Before when we born again, ನಾವು wrath of God has to come upon our lives. ತಿರುಗಿ ಜನ್ಮಿಸುವುದಕ್ಕೆ ಮುಂಚೆ ಯೇಸು ಕ್ರಿಸ್ತನ ಒಡೆತನದಲ್ಲಿ ಬರುವುದಕ್ಕೆ ಮುಂಚೆ ನಮ್ಮ ಮೇಲೆ ದೇವರ ಉಗ್ರತೆ ಬರಬೇಕಾಯಿತು. But through our Lord Jesus Christ, we are peace with God. ಆದರೆ ಕರ್ತನಾದ ಯೇಸು ಕ್ರಿಸ್ತನಿಂದ ನಾವು ದೇವರೊಂದಿಗೆ ಸಮಾಧಾನವನ್ನು ಹೊಂದಿಕೊಂಡಿದ್ದೇವೆ. Hallelujah. ಹಲ್ಲೆಲೂಯಾ. I tell you, because we are sinners, how can we will not be guilty? ನಾವು ಪಾಪಿಗಳಾಗಿದ್ದರಿಂದ ಹೇಗೆ ನಾವು ಅಪರಾಧ ದೋಷವು ನಮ್ಮ ಮೇಲೆ ಆಗುತ್ತದೆ? ನಾವು ಪಾಪಿಗಳೇ, ಅದಕ್ಕಾಗಿ ಅಪರಾಧ ಇದ್ರೆ ಕೂಡ ಏನು ಗೊತ್ತಾಗೋದಿಲ್ಲ. But Jesus has taken our guilt upon himself. ಆದರೆ ಯೇಸುವು ನಮ್ಮ ಅಪರಾಧವನ್ನು, ನಮ್ಮ ಒಂದು ಪಾಪವನ್ನು ತನ್ನ ಮೇಲೆ ಹಾಕಿಕೊಂಡು, So now we are not guilty. ಈಗ ನಮಗೂ ಯಾವ ಅಪರಾಧನ ಭಾವನಾ ದೋಷಾರೋಪ ಭಾವನೆ ನಮ್ಮ ಮೇಲೆ ಇರುವುದಿಲ್ಲ. If Jesus would have not taken our guilt, ನಮಗೂ ಬರುವಂತ ಅಪರಾಧ ಭಾವನೆ ಅಪರಾಧವು ಪಾಪವು ತೆಗೆದುಕೊಂಡಿಲ್ಲ ಅಂದ್ರೆ we are guilty only. ನಮಗೂ ಯಾವಾಗಲೂ ದೋಷಾರೋಪಣೆ ಇರ್ತಾ ಇತ್ತು. Hallelujah. ಹಲ್ಲೆಲೂಯಾ. Are you with me? You take example. This is a sin. ಉದಾಹರಣೆಗೆ ಅದು ಪಾಪವಂತದ್ದು. This sin is with me. ಆ ಪಾಪವು ಪಾಸ್ಟರ್ ಹತ್ರ ಇದೆ. Sister is Jesus. ತಂಗಿ ಬಂದು ಯೇಸು ಅನ್ಕೊಳ್ರಿ. Jesus took my sin ಯೇಸು upon him. ಅವರ ಮೇಲೆ ಈ ಒಂದು ಪಾಪವನ್ನು Now I don't ತೆಗೆದುಕೊಂಡಿದ್ದಾರೆ. have a sin. ಈಗ ಅವರ ಮೇಲೆ ಪಾಪವಿಲ್ಲ. How can I will be called guilty? ಈಗ ಅವಾಗ ಹೇಗೆ ಅಪರಾಧಿ ಅಂತ ಅನಿಸ್ತದೆ ಅವರಿಗೆ? Because Jesus took all the guilt. ಎಲ್ಲ ಆ ಒಂದು ಅಪರಾಧವನ್ನು ಯೇಸು ತೆಗೆದುಕೊಂಡಿದ್ದಾರೆ. Amen. ಆಮೆನ್. Now I am not guilty. ಈಗ ಅವರಿಗೆ ಅಪರಾಧ I ಅನಿಸುವುದಿಲ್ಲ. don't have a guilt. ಯಾವ ದೋಷ ಅಪರಾಧ ಭಾವನೆ ಇರುವುದಿಲ್ಲ. Because Jesus took away. ಯೇಸು ತೆಗೆದುಕೊಂಡು ಹಾಕಿದ್ದಾರೆ. He died on the cross. ಆ ಯೇಸು ಶಿಲುಬೆ ಮೇಲೆ ಮರಣಿಸಿದ್ದಾರೆ. He paid for the guilt. ಆ ಅಪರಾಧ ಪಾಪಕ್ಕಾಗಿ ದೋಷಕ್ಕಾಗಿ ಆತನು ಬೆಲೆ ಕಟ್ಟಿದ್ದಾನೆ. As a sinner, he went to the hell after he died. ಆತನು ಪಾಪಿ ಸ್ಥಾನದಲ್ಲಿ ಪಾಪಿಯಾಗಿ ನಮ್ಮ ಸ್ಥಾನದಲ್ಲಿ ಶಿಲುಬೆಗೆ ಹೋಗಿದ್ದರಿಂದ ಆತನು ಮರಣಿಸಿದ್ದಾಗ ನರಕಕ್ಕೆ ಹೋಗಿದ್ದಾನೆ. He has to supposed to go because his death is a sinner's death. ಆತನು ಖಚಿತವಾಗಿ ನರಕಕ್ಕೆ ಹೋಗಿ ನರಕ ಶಿಕ್ಷೆ ಪಡೆದುಕೊಳ್ಳಬೇಕು. ಯಾಕಂದ್ರೆ ಅದು ನಮ್ಮ ಸ್ಥಾನವು, ನಮ್ಮ ಪಾಪ ಸ್ಥಾನವು. ಪಾಪಿ ಸ್ಥಾನದಲ್ಲಿ ಹೋಗಿದ್ದಾನೆ, ಅದಕ್ಕಾಗಿ ನರಕಕ್ಕೆ ಹೋಗಿದ್ದಾರೆ. When he murdered, ಯಾರೇ ಮರ್ಡರ್ ಮಾಡಿದ್ರೆ, ಹತ್ಯೆ ಮಾಡಿದ್ರೆ, somebody comes and say that he is not a murderer, I am murderer, means he will go to jail. ಯಾರಾದ್ರೂ ಬಂದು ಅವರೆಲ್ಲ ಮರ್ಡರ್ ಮಾಡಿದ್ದು ನಾನಂತ ಹಂತಕನಂತ ಬೇರೆಯವರು ಹೇಳಿದ್ರೆ ಅವ್ರು ತಪ್ಪಿಸಲ್ಪಡ್ತಾನೆ, ಇವನು ಜೈಲ್ಗೆ ಹೋಗ್ತಾನೆ. The one who went to jail, he has to satisfy all the claims of justice. ಜೈಲ್ಗೆ ಹೋಗಿದ್ದವನು ಎಷ್ಟು ವರ್ಷಗಳ ಅವರು ಏನು ಶಿಕ್ಷೆ ಇಟ್ಟಿರ್ತಾರೋ ಕೋರ್ಟ್, ಅದೆಲ್ಲ ಕೂಡ ಆತನು ಭರಿಸಿ ಹೊರಗೆ ಬರಬೇಕು. As the same way Jesus went in our place and he fulfilled all the claims of justice. ಹಾಗೆಯೇ ತಂದೆಯ ನ್ಯಾಯ ತೀರ್ಪುಗೆ ಯೇಸು ಬೇಕಾಗಿರುವಂತ ಎಲ್ಲಾ ಶಿಕ್ಷೆಯನ್ನು ಬೆಲೆಯನ್ನು ಕಟ್ಟಿದ್ದಾರೆ. On the third day, ಮೂರನೇ ದಿನ God raised him from the dead. ಎಲ್ಲಾ ಶಿಕ್ಷೆ ಪೂರ್ತಿ, ಮನುಷ್ಯನ ಶಿಕ್ಷೆ ಪೂರ್ತಿ ಆಗಿದಾಗ ಯೇಸುವನ್ನು ಸತ್ತರೊಳಿಂದ ಮೇಲಕ್ಕೆ ಏರುವಂತೆ ಮಾಡಿದ್ದಾರೆ. When God raised Jesus from the dead, ಯೇಸುವನ್ನು ದೇವರು ಸತ್ತರೊಳಿಂದ ಮೇಲಕ್ಕೆ ಎಬ್ಬಿಸಿರುವಾಗ Hebrews 1:5 says, ಹೆಬ್ರಿ 1:5 ಹೇಳುತ್ತದೆ, God declared the word, my son, this day I begotten thee. ದೇವರು ಹೇಳಿದ್ದಾನೆ, ನೀನು ನನ್ನ ಕುಮಾರನು, ಈ ದಿನ ನಾನು ನಿನ್ನನ್ನು ಹಡೆದಿದ್ದೇನೆ ಎಂದು. That means ಅದನ್ನರ್ಥ this day Jesus Christ is born again. ಆ ದಿನ ಯೇಸುವು ತಿರುಗಿ ಜನ್ಮಿಸಿದಾನೆ. That is nothing but our born again. ಯಾಕಂದ್ರೆ ಅದು ಏನು ಬೇರೆ ಅಲ್ಲ, ಮನುಷ್ಯನ ಸ್ಥಾನ, ನಮ್ಮ ಸ್ಥಾನವಾಗಿದೆ. ನಮ್ಮ ಸ್ಥಾನದಲ್ಲಿ ತಿರುಗಿ ಜನ್ಮಿಸಿದ್ದಾರೆ. Listen carefully. ಚೆನ್ನಾಗಿ ಕೇಳ್ರಿ. Christianity does not begin on the cross. ಕ್ರೈಸ್ತವ್ಯವೆನ್ನುವಂಥದ್ದು ಶಿಲುಬೆ ಮೇಲೆ ಪ್ರಾರಂಭವಾಗುವುದಿಲ್ಲ. Christianity begin in resurrection. ಈ ಕ್ರೈಸ್ತತ್ವವು ಪುನರುತ್ಥಾನದಿಂದ ಪ್ರಾರಂಭವಾಗುತ್ತದೆ. ಬಹಳ ಜನ ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ಇದ್ದಿರುವಂತ ಆ ಕ್ರಾಸ್ ಹಾಕೊಂಡು ತಿರುಗಾಡ್ತಾ ಇರ್ತಾರೆ. ಅನೇಕರು ಯೇಸು ಕ್ರಿಸ್ತನ ಶಿಲುಬೆ ಮೇಲೆ ಇರುವಂತ ಆ ಕ್ರಾಸ್, I tell you that Christianity does not begin there. ಆ ಕ್ರೈಸ್ತವತ್ವವನ್ನುವಂಥದ್ದು ಶಿಲುಬೆ ಹಾಕಲ್ಪಟ್ಟಿರುವಂತ ನೇತಾಡುವಂತ ಆ ಯೇಸು ಕ್ರಿಸ್ತನಿಂದ ಅಲ್ಲಿ ಪ್ರಾರಂಭವಾಗಲಿಲ್ಲ. ಕ್ರಿಸ್ಟಿಯಾನಿಟಿ ಪ್ರಾರಂಭವಾಗಿದ್ದು ಪುನರುತ್ಥಾನ ಆಗಿರುವಂತಹ ಯೇಸು ಕ್ರಿಸ್ತನಿಂದ. ಕ್ರೈಸ್ತತ್ವವು ಯೇಸು ಸ್ವಾಮಿ ಸತ್ತು ಪುನರುತ್ಥಾನನಾಗಿದ್ದಾಗ ಅಲ್ಲಿಂದ ಪ್ರಾರಂಭವಾಗಿದೆ. ಅದೇ ರೋಮನ್ಸ್ 10th chapter 9th verse says, ರೋಮ 10:9 ಹೇಳುತ್ತದೆ, if thou shalt confess thy mouth Lord Jesus, ಯಾರು ಯೇಸು ಕ್ರಿಸ್ತನು ಕರ್ತನೆಂತ ಬಾಯಿಂದ ಅರಿಕೆ ಮಾಡುತ್ತಾರೋ, if thou believe that in thy heart that God raised Jesus from the dead,
ಯಾರು ಅವರ ಹೃದಯದಲ್ಲಿ ದೇವರು ಯೇಸುವನ್ನು ಸತ್ತರೊಳಗಿಂದ ಎಬ್ಬಿಸಿದ್ದಾನೆ ಅಂತ ವಿಶ್ವಸಿಸ್ತಾರೋ, that means if you believe resurrection of Jesus Christ, ಅದನ್ನ ಅರ್ಥ ಯೇಸು ಸಜೀವನು, ಮೃತ್ಯುಂಜಯನು, ತಿರುಗಿ ಎದ್ದಿದ್ದಾನೆ, ಪುನರುತ್ಥಾನ ಅಂತ ವಿಶ್ವಸಿಸ್ತೀಯೋ, thou shalt be saved. ಅವರು ರಕ್ಷಿಸಲ್ಪಡ್ತಾರೆ. Hallelujah. ಹಲ್ಲೆಲೂಯಾ. In the resurrection of Jesus Christ, your salvation begins. ಯೇಸು ಕ್ರಿಸ್ತನ ಪುನರುತ್ಥಾನದಲ್ಲಿ ನಿನ್ನ ರಕ್ಷಣೆ ಹಿಡಿಯಲ್ಪಟ್ಟಿದೆ. Amen. ಆಮೆನ್. Hallelujah. ಹಲ್ಲೆಲೂಯಾ. Jesus not only died on the cross, ಯೇಸುವು ಶಿಲುಬೆ ಮೇಲೆ ಮರಣಿಸುವುದು ಮಾತ್ರವಲ್ಲದೆ he raised from the dead. ಮರಣದೊಳಗಿಂದ ಸತ್ತರೊಳಗಿಂದ ಆತನು ಎದ್ದಿದ್ದಾನೆ. Amen. ಆಮೆನ್. In Christianity, you come up with a new life. ಕ್ರೈಸ್ತವ ಜೀವನದಲ್ಲಿ ನೀನು ಹೊಸ ಜೀವದಿಂದ ಹೊರಗೆ ಬರ್ತೀಯ. That is the resurrection life of Jesus. ಅದು ಯೇಸು ಕ್ರಿಸ್ತನ ಪುನರುತ್ಥಾನ ಜೀವವಾಗಿದೆ. Christianity does not come from the Jesus death. ಯೇಸು ಕ್ರಿಸ್ತನ ಮರಣದಿಂದ ಕ್ರೈಸ್ತತ್ವ ಬಂದಿಲ್ಲ. Christianity comes from the resurrection life of Jesus Christ. ಪುನರುತ್ಥಾನ ಜೀವದಿಂದ ಬಂದಿದೆ. Jesus Christ died for the whole world. ಯೇಸು ಕ್ರಿಸ್ತನು ಎಲ್ಲಾ ಮನುಷ್ಯರಿಗಾಗಿ ಮರಣಿಸಿದ್ದಾರೆ. Amen. ಆಮೆನ್. Those who believe in him, ಯಾರು ಅದನ್ನು ನಂಬುತ್ತಾರೋ they received eternal life. ಅವರು ನಿತ್ಯ ಜೀವನ ಪಡೆದುಕೊಳ್ಳುತ್ತೆ. ಎಲ್ಲಾ ಮನುಷ್ಯರಿಗಾಗಿ ಮರಣಿಸಿದ್ದಾರೆ. ಆದರೆ ಯಾರು ಇದನ್ನು ವಿಶ್ವಸಿಸಿ ಸತ್ತರೊಳಗೆ ಎದ್ದಿದ್ದಾನೆ ಅನ್ಕೋತಾರೋ ಅವರಿಗೆ ನಿತ್ಯ ಜೀವ ಬರುತ್ತದೆ. Amen. ಆಮೆನ್. Hallelujah. ಹಲ್ಲೆಲೂಯಾ. His death on the cross is not Christians only. ಕ್ರೈಸ್ತವರಿಗೆ ಮಾತ್ರ ಆತನು ಶಿಲುಬೆ ಮೇಲೆ ಮರಣಿಸಲಿಲ್ಲ. Jesus died for whole world. ಪ್ರಪಂಚದಲ್ಲಿರುವಂತ ಎಲ್ಲಾ ಮನುಷ್ಯರಿಗಾಗಿ ಆತನು ಮರಣಿಸಿದ್ದಾನೆ. That's what John 2:19 says. John Baptist said, "Behold the Lamb of God, ಯೋಹಾನ ಸುವಾರ್ತೆ 2ನೇ who take ಅಧ್ಯಾಯದಲ್ಲಿ away the sins of the whole world." ದೀಕ್ಷಾ ಸ್ನಾನ ಕೊಡುವಂತ ಯೋಹಾನ್ ಹೇಳ್ತಾನೆ, ಈಗೋ ದೇವರ ಕುರಿಮರಿ, ಎಲ್ಲಾ ಲೋಕದ ಜನರ ಪಾಪವನ್ನು ತೆಗೆದು ಹಾಕುವಂತ ದೇವರ ಕುರಿಮರಿ ಅಂತ ಹೇಳ್ತಾನೆ. Amen. ಆಮೆನ್. Jesus died for everybody. ಯೇಸು ಎಲ್ಲಾ ಮನುಷ್ಯರಿಗಾಗಿ ಮರಣಿಸಿದ್ದಾರೆ. That means ಅದನ್ನರ್ಥ anybody become righteous through the resurrection power of Jesus. ಯೇಸು ಕ್ರಿಸ್ತನು ಸತ್ತು ಪುನರುತ್ಥಾನ ಆಗಿದ್ದಾನೆ ಅಂತ ನಂಬುವ ಯಾವುದೇ ವ್ಯಕ್ತಿ ಆಗಿರ್ಬೋದು ದೇವರ ನೀತಿ ಪಡೆದುಕೊಳ್ಳಬಹುದು. He may be Indian, he may be foreign. ಅವರು ಭಾರತ ದೇಶದವನಾಗಿರ್ಬೋದು, ಬೇರೆ ಪಾಶ್ಚಾತ್ಯ ದೇಶದ ಜನರಾಗಿರ್ಬೋದು, ಯಾರೇ He may ಆಗಿರ್ಬೋದು, belong to any religion. ಆತನು ಯಾವುದೇ ಧರ್ಮದಲ್ಲಿ ಇರುವಂತ ವ್ಯಕ್ತಿ He ಆಗಿರ್ಬೋದು, may speak any language. ಅವ್ರು ಯಾವುದೇ ಭಾಷೆ ಮಾತನಾಡಬಹುದು. If you believe God raised him from the dead, ಯೇಸುವನ್ನು ದೇವರು ಸತ್ತರೊಳಗಿಂದ ಮೇಲಕ್ಕೆ ಎದ್ದಿದ್ದಾನೆ ಅಂತ ನಂಬಿದ್ರೆ, and if you ಎಬ್ಬಿಸಿದ್ದಾನೆ confess ಅಂದ್ರೆ, Jesus is Lord of his ಆ life, ಪುನರುತ್ಥಾನಾಗಿರುವಂತ ಸತ್ತರೊಳಗಿಂದ ಮೇಲಕ್ಕೆ ಬಿರುವಂತ ಆ ದೇವರು ಯೇಸು ಕ್ರಿಸ್ತ ನನ್ನ ಜೀವನಕ್ಕೆ ಒಡೆಯನಂದ್ರೆ they will be saved. ಅವರು ರಕ್ಷಿಸಲ್ಪಡ್ತಾರೆ. 2 Corinthians 5:19 says, 2 ಕೊರಿಂಥಿ 5:19 ಹೇಳುತ್ತದೆ, God was reconciled the world to himself. ದೇವರು ಯೇಸು ಕ್ರಿಸ್ತನಲ್ಲಿ ಲೋಕದಲ್ಲಿರುವಂತ ಎಲ್ಲಾ ಜನರನ್ನು ತನಗೊಂದಿಗೆ ಸಮಾಧಾನ ಪಡಿಸಿಕೊಂಡನು. Not counting men's sins against them. ಮನುಷ್ಯರ ಪಾಪವನ್ನು ಅವರ ಲೆಕ್ಕಕ್ಕೆ ಹಂಗೆ ಇಟ್ಟಿಲ್ಲ. Because Jesus took all our sin, he is not counting that we are sinners. ದೇವರು ನಮ್ಮೆಲ್ಲರ ಪಾಪವನ್ನು ಯೇಸು ಮೇಲೆ ಹಾಕಿದಾಗ, ಯೇಸು ತೆಗೆದುಕೊಂಡಿದ್ದಾಗ ನಮ್ಮನ್ನು ಪಾಪಿ ಲೆಕ್ಕದಲ್ಲಿ ನೋಡ್ತಾ ಇಲ್ಲ. Amen. ಆಮೆನ್. He is not counting sins against us. ನಮ್ಮ ವಿರುದ್ಧವಾಗಿ ಆತನು ನಮ್ಮ ಪಾಪಗಳನ್ನು ತೋರಿಸ್ತಾ ಇಲ್ಲ. Jesus Christ went to the cross for everybody. ಯೇಸುವು ಸಿಲುಬೆಗೆ ಎಲ್ಲರಿಗಾಗಿ, ಸಿಲುಬೆಗೆ ಎಲ್ಲ ಜನರಕ್ಕಾಗಿ ಹೋಗಿದ್ದಾನೆ. All their sins laid on Jesus. ಎಲ್ಲರ ಪಾಪವು ಆ ಯೇಸುವಿನ ಮೇಲೆ ಹಾಕಲ್ಪಟ್ಟಿದೆ. When we born again, we receive new life. ನಾವು ತಿರುಗಿ ಜನ್ಮಿಸಿರುವಾಗ ನಮಗೂ ಹೊಸ ಜೀವವು ಬಂದಿದೆ. Amen. ಆಮೆನ್. Hallelujah. ಹಲ್ಲೆಲೂಯಾ. I tell you, when you born again, you are not the one existed before. ನೀನು ತಿರುಗಿ ಜನ್ಮಿಸಿರುವಂತ ವ್ಯಕ್ತಿ ಆಗಿರುವಾಗ ಪೂರ್ವದಿಂದ ಅಂದ್ರೆ ಆದಾಮದಿಂದ ಬಂದಿರುವಂತ ಮುಂಚೆ ಇರುವಂತ ಜೀವದಿಂದ ಜೀವಿಸುವಂತ ಮನುಷ್ಯನಲ್ಲ. You may be such inside of you, I tell you, but you are not old person. Many people think that they are old person. You are not old person when you are ಹಳೆ born again. ಮನುಷ್ಯನಲ್ಲ ನೀನು. ವಾಕ್ಯ ಹೇಳುತ್ತದೆ, ದೇವರು ನಿನ್ನನ್ನು ಹೊಸದಾಗಿ ಅಂತರಂಗದಲ್ಲಿ ಮಾಡಿದ್ದಾರೆ, ಆತ್ಮದಲ್ಲಿ. ಬಹಳ ಜನ ನೆನಪು ಮಾಡ್ಕೊಳ್ತಾ ಇರ್ತಾರೆ, ರಕ್ಷಣೆ ಹೊಂದೋದಕ್ಕೂ ಮುಂಚೆ ನಾನು ಅದು ಕಳ್ಳತನ ಮಾಡಿದ್ದೆಪ್ಪ, ನಾನು ಅದು ಕೆಟ್ಟ ವಿಷಯಗಳು ಮಾಡಿದ್ದೆಪ್ಪ, ಅವನು ಬೈದಿದ್ದೆ, ಅವನು ಹೊಡೆದಿದ್ದೆಪ್ಪ. ಅರೇ ಆ ಮನುಷ್ಯನಲ್ಲ ನೀನು. ಆ ರಕ್ಷಣಕ್ಕೆ ಮುಂಚೆ ಏನೇನು ಮಾಡಿದೆಯೋ ಆ ಮನುಷ್ಯನಲ್ಲ ಈಗ. ಮೊದಲು ಇದ್ದಂಗೆ ಇದ್ದಿದ್ರೆ ನಾನು ಬಂದು ಅವನು ಹೋಗಿ ಹೊಡೆದು ಪಡ್ತಾ ಇದ್ದೆ. ಅರೇ ಆ ಮನುಷ್ಯನಲ್ಲ ನೀನು. ಮುಂಚೆ ಇದ್ದಂಗ ಮಾಡಿದ್ರೆ ನಾನು ಹೊಡ್ತಾ ಇದ್ದೀನಂತೆ, ಆ ಮನುಷ್ಯನು ನೀನು ಅಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ಹೇಳು ಪಗಲಿಗಿದ್ದವ್ರಿಗೆ, ನೀನು ಹಳೆ ಮನುಷ್ಯನು ಅಲ್ಲ. ಈ ತರ ಹೇಳ್ರಿ, ಸೇ ಟು ನೆಕ್ಸ್ಟ್ ಪರ್ಸನ್, ಯು ಆರ್ ನಾಟ್ ದ ಓಲ್ಡ್ ಪರ್ಸನ್.
Hallelujah. ಹಲ್ಲೆಲೂಯಾ. Now you are in Jesus. ನೀನೀಗ ಯೇಸುವಿನಲ್ಲಿದೀಯಾ. All things become new. ಎಲ್ಲಾ ವಿಷಯಗಳು ನೂತನವಾಯಿತು. 18th verse said, 18ನೇ ವಚನ ಹೇಳುತ್ತದೆ, 1 Corinthians 5th chapter 18th verse, ಮೊದಲನೇ ಕೊರಿಂಥಿ 5:18, all things become new means all things are of God. ಎಲ್ಲಾ ವಿಷಯಗಳು ಹೊಸದಾಗಿದೆ ಅಂದ್ರೆ ಅವೆಲ್ಲ ಹೊಸದಾಗಿದ್ದು ದೇವರಿಂದ ಬಂದಿದ್ದು ನಿನಗೆ. ದೇವರ ವಿಷಯಗಳು ದೇವರ ವಿಷಯಗಳು ವಿಷಯಗಳು ನಿನ್ನನ್ನು ಹೊಸದಾಗಿ ಮಾಡಿದೆ. ದೇವರ ವಿಷಯಗಳಾಗಿದೆ ಎಲ್ಲ ಹೊಸದಾಗಿದ್ದು. ಆಮೆನ್. ಆಮೆನ್. Everything about your life are of God. ಈಗ ಎಲ್ಲ ವಿಷಯಗಳು ದೇವರಿಗೆ ಸಂಬಂಧಿಸಲ್ಪಟ್ಟಿರುವಂಥದ್ದು ನಿನ್ನಲ್ಲಿರೋದು. ಆಮೆನ್. ಆಮೆನ್. ಎಲ್ಲ ವಿಷಯಗಳು ನಿನ್ಗೆ ಏನೇನಿದೆ ಇವಾಗೆಲ್ಲ ಎಲ್ಲ ದೇವರಿಗೆ ಸಂಬಂಧಪಟ್ಟವು. ದೇವರಿಗೆ ಸಂಬಂಧಿಸಲ್ಪಟ್ಟಿರುವಂಥ ಎಲ್ಲ ವಿಷಯಗಳು ನಿನಗೂ. ಸಾತಾನ್ ವಿಷಯಗಳು ಏನಿಲ್ಲ. ಸಾತಾನ್ ವಿಷಯಗಳು ಏನು ಇಲ್ಲ ನಿನ್ನಲ್ಲಿ. ಕಳ್ತನ ಮಾಡ್ಕೊಂಡ್ ಬಂದಿದ್ದ ವಿಷಯಗಳು ಏನಿಲ್ಲ ನಿನ್ನ ಮನೆಯಲ್ಲಿ. ಮುಂಚೆ ಏನೇನು ಕಳ್ಳತನ ಮಾಡಿದೆ ಆ ವಿಷಯಗಳಿಲ್ಲ ಈಗ. Hallelujah. All things of God is in you. ಎಲ್ಲ ದೇವರ ವಿಷಯಗಳೇ ನಿನ್ನಲ್ಲಿದೆ. 1 John 2:1 says, ಮೊದಲನೇ ಯೋಹಾನ 2:1 ಹೇಳುತ್ತದೆ, my little children, ನನ್ನ ಚಿಕ್ಕ ಮಕ್ಕಳೇ, these things I write unto you, ನಿಮಗೋಸ್ಕರ ನಾನು ಇದನ್ನು ಬರುತ್ತಾ ಇದೆ, that thou sin not. ನೀವು ಪಾಪ ಮಾಡಬೇಡಿರಿ. Amen. ಆಮೆನ್. Here John is saying, ಇಲ್ಲಿ ಪೌಲರು ಹೇಳ್ತಾ ಇದ್ದಾರೆ, my little children, ನನ್ನ ಚಿಕ್ಕ ಮಕ್ಕಳೇ, these things I write unto you that you sin not. ನೀವು ಪಾಪ ಮಾಡದಂತೆ ಈ ವಿಷಯಗಳು ನಾನು ಬರೆಯುತ್ತಾ ಇದೆ. That means ಅದನ್ನರ್ಥ you shouldn't sin, ನೀನು ಪಾಪ ಮಾಡಬಾರದು. because you are not old person. ಯಾಕಂದ್ರೆ ನೀನು ಹಳೆ ಮನುಷ್ಯನಲ್ಲ. Hallelujah. ಹಲ್ಲೆಲೂಯಾ. ಯಾರಾದ್ರೂ ಇಲ್ಲ ಹಳೆ ಮನುಷ್ಯರಿದ್ದಾರಾ? ಯಾರಾದರೂ ಓಲ್ಡ್ ಮ್ಯಾನ್ ಇದ್ದಾರಾ ಇಲ್ಲಿ? Amen. We are new person. ನಾವು ನೂತನ ಸೃಷ್ಟಿ. ನಾವು ಸಾರಾಯಿ ಅಂಗಡಿಗೆ ಹೋಗೋದಿಲ್ಲ. ಹೊಸ ಮನುಷ್ಯರು ಸಾರಾಯಿ ಅಂಗಡಿಗೆ, ಮದ್ಯಪಾನ ಅಂಗಡಿಗೆ ಹೋಗೋದಿಲ್ಲ. Hallelujah. ಹಲ್ಲೆಲೂಯಾ. ನಾವು ವ್ಯಭಿಚಾರದ ಮನೆಗಳಿಗೆ ಹೋಗೋದಿಲ್ಲ. ವ್ಯಭಿಚಾರ ಮನೆಗಳಿಗೆ ಹೋಗೋದಿಲ್ಲ. ನಾವು ಕಳ್ಳತನ ಮಾಡಕ್ಕೆ ಲಾಸ್ಟ್ ರಾತ್ರಿ ಸಮಯದಲ್ಲಿ ಒಂದು ಯಾವುದೋ ಕಟ್ಕೊಂಡು ಮೂಗಿಗೆ ಮೊಕ್ಕಕ್ಕೆ ಅಡ್ಡ ಕಟ್ಕೊಂಡು ಹೋಗೋದಿಲ್ಲ ಕಳ್ಳತನ ಮಾಡಕ್ಕೆ. ಕಳ್ಳತನ ಮಾಡಕ್ಕೆ ಹೋಗೋದಿಲ್ಲ, ಬಟ್ಟೆ ಕಟ್ಕೊಂಡು ಯಾರಿಗೆ ನೋಡ್ಲಾರ್ದಂಗ. ಆಮೆನ್. ಆಮೆನ್. Let your life be open to everybody. ನಿನ್ನ ಜೀವನ ಯಥಾರ್ಥವಾಗಿರ್ಲಿ ಎಲ್ಲರ ಮುಂದೆ. ಆಮೆನ್. Be upright, be true. ಸತ್ಯವಾಗಿರು, ಯಥಾರ್ಥವುಳ್ಳವನಾಗಿರು. Because we received his life, we shouldn't sin. ಯಾಕಂದ್ರೆ ನಾವು ಆತನ ಜೀವವನ್ನು ಪಡೆದುಕೊಂಡಿದ್ವಿ, ನಾವು ಪಾಪ ಮಾಡಬಾರದು. If any man sin, ಯಾರಾದ್ರೂ ಪಾಪ ಮಾಡಿದ್ರೆ we have advocate with the ನಮಗೆ Father. ಒಂದು ನ್ಯಾಯವಾದಿದ್ದಾರೆ. That means ಅದರ ಅರ್ಥ, if anything goes wrong when we are born again, ತಿರುಗಿ ಜನ್ಮಿಸುವಾಗ ಏನಾದ್ರೂ ತಪ್ಪುಗಳು ಆಗಿದ್ರೆ, I tell you, we have to remove it immediately. ತಕ್ಷಣವೇ ಆ ತಪ್ಪು ಮಾಡಿದೀನಿ ಅಂತ ಅದನ್ನು ತೆಗೆದು ಹಾಕಬೇಕು. Hallelujah. We have to confess that sin before God and remove it. ಆ ವಿಷಯವನ್ನು ದೇವರ ಮುಂದೆ ಒಪ್ಪಿಸಿಕೊಂಡು, ಅಪ್ಪ ಈ ತಪ್ಪು ಮಾಡಿದ್ರೆ ತೆಗೆದು ಹಾಕ್ತೀನಿ ಅಂತ ಹೇಳಿ ನೀನು ಅರಿಕೆ ಮಾಡಿ ಅದನ್ನು ಬಿಡಬೇಕು. ಆ ತಪ್ಪು ಅಸಲು ತಪ್ಪೇ ಅಲ್ಲ ಅಂತ ಹೇಳಿದ್ರೆ ಆಯ್ತು, ಅದು ಅದೇ ಪಾಪ. ನೀನು ಆ ತಪ್ಪು ಮಾಡಿ ತಪ್ಪೇ ಅಲ್ಲ ನಾನು ಮಾಡಿಲ್ಲ ಅಂದ್ರೆ ಅದೇ ಒಂದು ಪಾಪವಾಗುತ್ತದೆ. If you confess, ನೀನು ಅರಿಕೆ ಮಾಡಿದ್ರೆ that will be taken off. ಅದು ತೆಗೆದು ಹಾಕಲ್ಪಡುತ್ತದೆ. Hallelujah. Hallelujah. ಬಹಳ ವಿಶ್ವಾಸಿಗಳು ತಪ್ಪು ಮಾಡಿ ನಾನು ಮಾಡಿಲ್ಲ ಏನು ಮಾಡಿಲ್ಲ ಅಂದ್ರೆ that is only sin. ಅನೇಕ ವಿಶ್ವಾಸಿಗಳು ತಪ್ಪು ಮಾಡಿ ನಾನು ಮಾಡಿಲ್ಲ ಅಂದ್ರೆ ಅದೇ ಪಾಪವಾಗುತ್ತದೆ. If you confess, ನೀವು ಅರಿಕೆ ಮಾಡಿದ್ರೆ he is just and faithful to ಆತನು forgive. ನ್ಯಾಯವಂತನು ನಿನ್ನನ್ನು ಕ್ಷಮಿಸುವುದಕ್ಕೆ. If once you ask forgiveness, you forget it. ನೀನು ಒಂದು ಸತಿ ಕ್ಷಮಾಪಣೆ ಆತನು ಕೇಳಿದಾಗ ಆ ಜೀವವನ್ನು ಆ ಒಂದು ವಿಷಯವನ್ನು ಮರೆತು ಹಿಂಗೆ ತೆಗೆದು ಹಾಕಬೇಕು. Some people have a guilt conscience every day. ಕೆಲವರಿಗೆ ಯಾವಾಗಲೂ ಹಂಗ ಮಾಡಿದಂತ ಗಿಲ್ಟ್, ಅಪರಾಧ ಭಾವನೆ ಇರುತ್ತದೆ. Don't keep that guilt conscience. ಅಪರಾಧ ಭಾವನೆ ಬೇಡ. You are confessed before God, that has taken out. ದೇವರ ಮುಂದೆ ಅರಿಕೆ ಮಾಡಿ ಅದನ್ನು ತೆಗೆದು ಹಾಕಬೇಕು. If you do something wrong with a man, you confess them. ಯಾರಾದ್ರೂ ಮನುಷ್ಯನಿಗೆ ನೀನು ತಪ್ಪು ಮಾಡಿದ್ರೆ ಆ ಮನುಷ್ಯನ ಮುಂದೆ ನೀನು ಒಪ್ಕೋಬೇಕು. Amen. Amen. Hallelujah. If you do something wrong to the church, you have to confess before the church. ಏನಾದ್ರೂ ಸಭೆಗೆ ವಿರುದ್ಧವಾಗಿ ನೀನು ತಪ್ಪು ಮಾಡಿದ್ರೆ ಸಭೆ ಮುಂದೆ ನೀನು ಅರಿಕೆ ಮಾಡಬೇಕು. ಅರೆ ಸಭೆಗೆ ವಿರೋಧಕ್ಕೆ ಮಾಡಿ ಬೇರೆಯವರಿಗೆ ವಿರುದ್ಧವಾಗಿ ಮಾಡಿ ದೇವರ ಹತ್ರ ಒಪ್ಕೊಂತೀನಿ ಅಂದ್ರೆ, ಸಭೆಗೆ ವಿರುದ್ಧವಾಗಿ ಮನುಷ್ಯಕ್ಕೆ ವಿರುದ್ಧವಾಗಿ ತಪ್ಪು ಮಾಡಿ ದೇವರ ಮುಂದೆ ಸೀಕ್ರೆಟ್ ಆಗಿ ಒಪ್ಕೊಂತೀನಿ ದೇವರ ಒಪ್ಕೊಂಡ್ಬಿಟ್ಟಿದ್ದೀನಿ ಎಲ್ಲ ಹೋಗುತ್ತೆ ಅಂದ್ರೆ ಹಂಗ ಹೋಗೋದಲ್ಲ. ಆಗ ದಟ್ ವಿಲ್ ನಾಟ್ ಗೋ ಲೈಕ್ ದಟ್ ಅಕಾರ್ಡಿಂಗ್ ಟು ದ ವರ್ಡ್ ಆಫ್ ಗಾಡ್. Hallelujah. Hallelujah. Yesterday something I spoke to with Roy before all sisters. ಎಲ್ಲ ಉಪವಾಸ ಪ್ರಾರ್ಥನೆ ಆಗಿದಾಗ ರಾಯ್ಗೆ ಏನೋ ಜೋಗದಿಂದ ಒಂದು ಮಾತು ಮಾತಾಡಿದ್ದಾರೆ ಪಾಸ್ಟರ್.
So my sister told you did wrong. ನಮ್ಮ ತಂಗಿ ಹೇಳಿದ್ದಾರೆ ಎಲ್ಲರ ಮುಂದೆ ಮಾತಾಡಬಾರ್ದಾಗಿತ್ತು. ಹಂಗ ಮಾತನಾಡಬಾರ್ದು ಅಂತ ಹೇಳಿದ್ದಾರೆ. I did wrong against that person. ಅಂದ್ರೆ ರಾಯಿಗೆ ವಿರುದ್ಧವಾಗಿ ಆಕ್ಟಿಂಗ್ ಅಂತ ಹೇಳಿದ್ದಾರೆ ಮಾತು. ದೇವರ ಮೊನಗಾಲೂರು ದೇವರೇ ನಾನು ಕ್ಷಮಿಸ್ಬಿಡಪ್ಪ ರಾಯಿಗೆ ವಿರುದ್ಧವಾಗಿ ಮಾತಾಡಿದ್ದೀನಿ ಅಂತ ಹೇಳಿದ್ರೆ ರಾಯಿಗೆ ವಿರುದ್ಧವಾಗಿ ಮಾತನಾಡಿ ದೇವರೇ ನನ್ನ ಕ್ಷಮಿಸಂದ್ರೆ ಅದು ಕ್ಷಮಿಸಲ್ಪಡುವುದಿಲ್ಲ. Immediately I called ರಾಯಿಗೆ ಫೋನ್ ಮಾಡಿದ್ದಾರೆ ಪಾಸ್ಟರ್. ರಾಯಿ ನಾನು ತಪ್ಪಾಯ್ತಪ್ಪ ಎಲ್ಲರ ಮುಂದೆ ಹಂಗೆ ಹೇಳಿದ್ದೆ. ಎಲ್ಲರ ಮುಂದೆ ಹಂಗ ಮಾತಾಡಿದ್ದೀನಲ್ಲ ತಪ್ಪಾಯ್ತಪ್ಪ ಅಂತ ಹೇಳಿದ್ದಾರೆ. ಪಾಸ್ಟರ್ ಜೋಕ್ ಮಾಡಿದೆ ಅಷ್ಟೇ ಅಂತ ಅವ್ರಂದ್ರೆ ಜೋಕ್ಲೇ ನಾನು ಏನು ಅನ್ಕೊಂಡಿಲ್ಲ. ತಪ್ಪಂತ ಹೇಳಿದಾರೆ ಅದಕ್ಕಾಗಿ ನಾನು ತಪ್ಪಂತ. ನಮ್ಮ ತಂಗಿ ತಪ್ಪಂತ ಹೇಳಿದಾರೆ ಅದಕ್ಕಾಗಿ ನಾನು ನಿನ್ಗೆ ಅರಿಕೆ ಮಾಡ್ತಾ ಇದ್ದೀನಿ. ನಾನು ಹೇಳೋದು ಕೇಳ್ತಾ ಇದ್ದೀರಾ? We have to confess with whom we did wrong. ನೀವು ಯಾರಿಗೆ ತಪ್ಪು ಮಾಡಿದೆ ಅವರ ಮುಂದೆ ನೀನು ಅರಿಕೆ ಮಾಡಬೇಕು. If we did something wrong to the church, before church you have to confess. ನೀನು ಸಭೆಗೆ ತಪ್ಪು ಮಾಡಿದೆ, ಸಭೆ ಮುಂದೆ ತಪ್ಪು ಮಾಡಿದಾಗ ಸಭೆ ಮುಂದೆ ಅರಿಕೆ ಮಾಡಬೇಕು. ಎಲ್ಲಾ ವಿಷಯಗಳು ದೇವರ ಮುಂದೆ ಹೇಳಿ ಬಿಟ್ಟು ಬಿಡ್ತಾರೆ. ಎಲ್ಲ ವಿಶ್ವಾಸಿಗಳು ದೇವರ ಮುಂದೆ ಹೇಳ್ಕೊಂಡು ಬಿಟ್ಟು ಬಿಡ್ತಾರೆ. Not like that. ಆ ರೀತಿಯಲ್ಲಿ ಕಾರ್ಯವಾಗುವುದಿಲ್ಲ. Hallelujah. Hallelujah. Amen. Amen. He is just and faithful to forgive, but you must be just and faithful. ಆತನು ನಂಬಿಗಸ್ತನು ನ್ಯಾಯವಂತ, ನೀನು ಕ್ಷಮಿಸುವುದಕ್ಕೆ ನೀನು ಕೂಡ ನಂಬಿಗಸ್ತ ನ್ಯಾಯವಂತನಾಗಿರಬೇಕು. Bible says, ಸತ್ಯವೇದ ಹೇಳುತ್ತದೆ, John 1:9, His righteousness has given us rights. ಆತನ ನೀತಿ ನಮಗೆ ಹಕ್ಕುಗಳನ್ನು ಕೊಟ್ಟಿದೆ. We have rights. ನಮಗೆ ಹಕ್ಕುಗಳಿದೆ. That right we can walk in divine health. ಆ ಹಕ್ಕು ಏನಂದ್ರೆ ನೀತಿಯಿಂದ ನಾವು ದೈವಿಕ ಆರೋಗ್ಯದಲ್ಲಿ ನಡೆಯುತ್ತೇವೆ. Amen. Amen. So we have rights that we can live right. ನೀತಿ ಇರುವುದರಿಂದ ನಮಗೊಂದು ಹಕ್ಕಿದೆ, ನಾವು ಸರಿಯಾಗಿ ಜೀವಿಸುವಂತೆ. Because His life has given to us, we have rights. ಆತನ ಜೀವವು ನಮ್ಮಲ್ಲಿ ಇರುವುದರಿಂದ ನಮಗೂ ಹಕ್ಕುಗಳಿದೆ. We can live right. ನಾವು ಸರಿಯಾಗಿ ಜೀವಿಸುವಂತ ಹಕ್ಕಿದೆ. We can live right living. ನಾವು ಸರಿಯಾದ ಜೀವನ ಜೀವಿಸಬಹುದು. We can live divine health. ದೈವಿಕ ಆರೋಗ್ಯದಲ್ಲಿ ನಾವು ನಡೆಯಬಹುದು. We can live in prosperity. ಅಭಿವೃದ್ಧಿಯಲ್ಲಿ ನಾವು ನಡೆಯಬಹುದು. Amen. Amen. Hallelujah. Hallelujah. I tell you, healing is a children's bread. ಸ್ವಸ್ಥತೆ ಅನ್ನುವಂಥದ್ದು ಚಿಕ್ಕ ಮಕ್ಕಳ ಆಹಾರವು. Matthew 15:26, Jesus said to the Canaanite woman, healing is children's bread. ಆತ ಕಾನಾನ ಸ್ತ್ರೀ ಸಂಗಡ ಯೇಸು ಹೇಳಿದ್ದಾರೆ ಮತ್ತೈ ಸುವಾರ್ತೆ 15ನೇ ಅಧ್ಯಾಯದಲ್ಲಿ. ಆ ಸ್ತ್ರೀಗೆ ಹೇಳಿದ್ದಾರೆ ಈ ಸ್ವಸ್ಥತೆ ಅನ್ನುವಂಥದ್ದು ಮಕ್ಕಳ ಒಂದು ಆಹಾರ. ಒಂದು ಸೊ ನಾಟ್ ಫಾರ್ ಗ್ರೋನ್ ಅಪ್ ಪೀಪಲ್, ಬೆಳೆದಿರುವಂತ ದೊಡ್ಡ ಆತ್ಮೀಯವಾಗಿ ಬೆಳೆದಿರುವಂತ ವ್ಯಕ್ತಿಗಳದಲ್ಲ. ಮಕ್ಕಳು ಏನು ಮಾಡ್ತಾರೆ, ಹೊರಗೆ ಹೋಗ್ತಾರೆ, ಹೊಲಸು ಹಾಕಂತಾರೆ, ಮತ್ತೆ ಬರ್ತಾರೆ, ಸ್ನಾನ ಮಾಡ್ತಾರೆ, ಮತ್ತೆ ಬಟ್ಟೆ ಹಾಕಂತಾರೆ, ಮತ್ತೆ ಹೊರಗೆ ಹೋಗ್ತಾರೆ, ಹೊಲಸು ಮಣ್ಣು ಮ್ಯಾಗ ಹಾಕಂತಾರೆ, ಮತ್ತೆ ಸ್ನಾನ ಮಾಡ್ತಾರೆ. ನಾಟ್ ಲೈಕ್ ದಟ್. ಗ್ರೋನ್ ಪೀಪಲ್ ಡೋಂಟ್ ಡೂ ಲೈಕ್ ದಟ್. ಅಂದರೆ ಆತ್ಮೀಯವಾಗಿ ಕೂಡ ಬೆಳೆಯದೇ ಇರುವಂಥವ್ರು ಹಿಂಗೆ ತಪ್ಪುಗಳು ಮಾಡೋದು ಮತ್ತೆ ಸ್ನಾನ ಮಾಡೋದು ಬಟ್ ಹಿಂಗೆ ಆಗ್ತದೆ. ಆದರೆ ನೀನು ಬೆಳೀತಾ ಇರುವಾಗ ಇಂಥವಿರುವುದಿಲ್ಲ. But many Christians, they are getting sick, getting well. ಅನೇಕ ಕ್ರೈಸ್ತವರು ರೋಗಿ ಆಗೋದು ಮತ್ತೆ ಚೆನ್ನಾಗಾಗೋದು ಆ ರೀತಿಯಲ್ಲಿ ಇರುತ್ತದೆ. Grown up people, they will walk in divine health. ಬೆಳೆದಿರುವಾಗ ನಾವು ಆ ದೈವಿಕ ಆರೋಗ್ಯದಲ್ಲಿ ನಡೆಯುತ್ತೀವಿ. Amen. Amen. ಬೆಳೆದಿದ್ದಂದ್ರೆ ಹೊರಗೆ ಹೋಗಿ ಮಣ್ಣು ಮೇಲೆ ಹಾಕೋಬೋದಿಲ್ಲ. ನೀನು ಆತ್ಮೀಯವಾಗಿ ಬೆಳೆದಿದ್ದಾಗ ಅಂದ್ರೆ ಮಾಮೂಲಾಗಿ ಬೆಳೆದಿದ್ರೆ ನೀನು ಹೊರಗಡೆ ಹೋಗಿ ಮಣ್ಣು ಹಾಕೋದಿಲ್ಲ, ಹೋಗಿ ಮಣ್ಣದಲ್ಲಿ ಕುಂತ್ಕೊಂಡು ಆಟ ಆಡೋದಿಲ್ಲ. ಯು ಕ್ಯಾನ್ ನಾಟ್ ಪ್ಲೇ ಇನ್ ದ ಸ್ಯಾಂಡ್. Healing is children's bread. ಸ್ವಸ್ಥತೆ ಅನ್ನುವಂಥದ್ದು ಚಿಕ್ಕ ಮಕ್ಕಳ ಒಂದು ಆಹಾರ, ರೊಟ್ಟಿ. ಆದ್ರೆ ಬೆಳೆದಿರುವಂತವರಿಗೆಲ್ಲ ಇದು divine health given to grown up man. ದೈವಿಕ ಆರೋಗ್ಯವು ಬೆಳೆದಿರುವಂತಹ ವ್ಯಕ್ತಿಗಳಿಗೂ ದೇವರು ಕೊಟ್ಟಿದ್ದಾರೆ. That's what 3rd John 1st chapter 2nd verse says. ಮೂರನೇ ಯೋಹಾನ 1ನೇ ಅಧ್ಯಾಯ 2ನೇ ವಚನ ಹೇಳುತ್ತದೆ, be in health, ನೀವು ಆರೋಗ್ಯಕರವಾಗಿರಿ, even as thy spirit prospereth. ನಿನ್ನ ಆತ್ಮ ಬೆಳೆದಿರುವ ಪ್ರಕಾರವಾಗಿ ನೀನು ಎಲ್ಲಾ ವಿಷಯಗಳಲ್ಲಿ ಆರೋಗ್ಯವಾಗಿರಿ. You are born again inside. ನೀನು ಅಂತರಂಗದಲ್ಲಿ ಆತ್ಮದಲ್ಲಿ ತಿರುಗಿ ಜನ್ಮಿಸಿದೆ. You have to prosper inside. ನೀನು ಆತ್ಮದಲ್ಲಿ ಅಭಿವೃದ್ಧಿ ಹೊಂದಿ. Your spirit man must grow. ನಿನ್ನ ಆತ್ಮ ಮನುಷ್ಯನು ಬಲಾಢ್ಯನಾಗಬೇಕು, ಬೆಳೆಯಬೇಕು. Amen. Amen. That's what Jesus said, Matthew 4:4. Man shall not live by bread alone, but by every word that proceedeth from the mouth of God. ಮನುಷ್ಯನು ರೊಟ್ಟಿಯಿಂದ ಮಾತ್ರವಲ್ಲದೆ ದೇವರ ಬಾಯಿಂದ ಬರುವಂತ ವಾಕ್ಯದಿಂದ ಕೂಡ ಜೀವಿಸ್ತಾನೆ ಎಂದು ಹೇಳಿದ್ದಾರೆ. ಬರೇ ರೊಟ್ಟಿ ತಿನ್ನಬೇಡ, ಬರೇ ರೊಟ್ಟಿ ಬೆಳಿಗ್ಗೆ ಬೆಳೆಯುವುದಕ್ಕೆ ಬರೇ ರೊಟ್ಟಿ. ದೇವರ ವಾಕ್ಯದಿಂದ ನಿನ್ನ ಆತ್ಮ ಮನುಷ್ಯನು ಕೂಡ ಬೆಳಗಿಸ್ಕೋ. Amen. Amen. Then you will prosper in all things. ಅವಾಗ ನೀನು ಎಲ್ಲಾ ವಿಷಯಗಳಲ್ಲಿ ಅಭಿವೃದ್ಧಿ ಹೊಂದುತ್ತೀಯಾ. You will be in health. ನೀನು ಆರೋಗ್ಯದಲ್ಲಿ ಇರುತ್ತೀಯಾ. Hallelujah. Hallelujah. How many wanted to be in health? ಎಷ್ಟು ಆರೋಗ್ಯಕರವಾಗಿರ್ಬೇಕಂತಿದ್ದೀರಿ. How many prosper in all things? ಎಲ್ಲಾ ವಿಷಯಗಳಲ್ಲಿ ಅಭಿವೃದ್ಧಿ ಹೊಂದಬೇಕಂತ ಇಷ್ಟಪಡ್ತಾ ಇದ್ರಿ. Let our spirit man grow. ಆತ್ಮ ಮನುಷ್ಯನ ಬೆಳೆಸಿಕೊಳ್ಳಬೇಕು.
If you grow spiritually, ನೀವು ಆತ್ಮೀಯವಾಗಿ ಬೆಳೆಯುವಾಗ you will be in health. ಆರೋಗ್ಯಕರವಾಗಿರ್ತೀಯಾ? Amen. ಆಮೆನ್. Hallelujah. ಹಲ್ಲೆಲೂಯಾ. If somebody is suffering in sickness, don't fear. ಯಾರಾದರೂ ಅನಾರೋಗ್ಯದಲ್ಲಿ ಕಷ್ಟಪಡ್ತಾ ಇದೆ ಅವ್ರು ನೋಡಿ ಭಯಪಡಬೇಡ. If you are a child, you will fear. ನೀನು ಚಿಕ್ಕ ಮಗುವಾಗಿದ್ರೆ ಆತ್ಮೀಯವಾಗಿ ಭಯಪಡ್ತೀಯ. ನನಗೆ ಹೆಂಗಪ್ಪ ಅಂತ ಭಯಪಡ್ತೀವಿ. You are not a small child. ನೀನು ಚಿಕ್ಕ ಮಗು ಅಲ್ಲ, ನೀನು ಬೆಳೆದಿದ್ದಿ. ನೀನು If you grow inside, I tell you, you don't be afraid. ನೀನು ಬೆಳೆಯುವಾಗ ಭಯಪಡುವುದಿಲ್ಲ, ತಿರಸ್ಕರಿಸ್ತೀಯ. Amen. ಆಮೆನ್. Hallelujah. Hallelujah. Say to somebody, I don't be afraid. ಈ ಬಿತ್ತರ ಕೇಳಿ, ನಾನು ಭಯಪಡುವುದಿಲ್ಲ. Amen. ಅಲ್ಲಿ ಚೇಳು ಬಂದನಿಗೆ ಪ್ಯಾತ ಇರಬೇಡ, ಸ್ವಲ್ಪ ಹುಳ ಕಾಣಿದ್ರೆ ಸಾಕು, ಎಲ್ಲರ ಆಯ್ತು ಕ್ಯಾವ್ ಅಂದ್ಬಿಡ್ತಾರೆ. ಡೋಂಟ್ ಸ್ಕ್ರೀಮ್ ಲೈಕ್ ದಟ್, ಡೋಂಟ್ ಬಿ ಅಫ್ರೈಡ್, ಫೇಸ್ ಇಟ್. ಅದನ್ನು ಭಯಪಡಬೇಡ, ಎದುರಿಸಿ ಅದನ್ನು ಸಾಯಿಸು. ದೇವರು ಏನು ಮಾಡ್ತಾರಂತೆ, ಸಣ್ಣ ಸಣ್ಣ ಹುಳ ತರ್ತಾರೆ ಫಸ್ಟ್ ನಿನಗೆ. ಸಣ್ಣ ಸಣ್ಣ ಹುಳ ಬರ್ತದೆ ಚಿಕ್ಕ ಚಿಕ್ಕವು ನಿನ್ನ ಹತ್ರ, ಅದನ್ನು ಸಾಯಿಸಾಗೆ ಫಸ್ಟ್ ನೀನು ಸಾಯಿಸಿದ್ ಕಲಿಬೇಕು. ಆಮೇಲೆ ಸ್ವಲ್ಪ ದೊಡ್ಡ ಕಾಣಿಸ್ತವೆ, ಮತ್ತೆ ಆದ ನಂತರ ದೊಡ್ಡ ಕಾಣಿಸ್ತವೆ. ಅರೇ ಅವಾಗ ಸಣ್ಣ ಸಾಯಿಸಿದ್ರೆ ದೊಡ್ಡದು ಬಂದ್ಬಿಟ್ಟಿದೆ ಅಂತ ಹೇಳ್ಬೇಡ. ಸಣ್ಣದು ದೊಡ್ಡದು ಬಂದಿದೆ, ಆ ದೊಡ್ಡದು ಕೂಡ ಸಾಯಿಸ್ಬೇಕು. ಹಲ್ಲೆಲೂಯಾ. ಹಲ್ಲೆಲೂಯಾ. ಸಣ್ಣ ಸಣ್ಣ ಸಮಸ್ಯೆಗಳು ಬರ್ತವೆ, ಫಸ್ಟ್ ಅದನ್ನ ಎದುರಿಸು. ಫಸ್ಟ್ ಸಣ್ಣ ಸಣ್ಣ ಸಮಸ್ಯೆಗಳನ್ನ ಎದುರಿಸೋದು ಕಲಿ. ಆಮೇಲೆ ದೊಡ್ಡ ಸಮಸ್ಯೆ ಅದನ್ನು ಕೂಡ ಎದುರಿಸು. ದೊಡ್ಡ ಬಂದ್ರೆ ಅದನ್ನು ಎದುರಿಸು, ಅದರಲ್ಲಿ ಕೂಡ ಜಯ ಹೊಂದ್ಕೋ, ಅದರಲ್ಲಿ ಕೂಡ ಯು ವಿನ್. ಆಮೆನ್. ಆಮೆನ್. ಅದೇ ರೀತಿಯಲ್ಲಿ ಇಸ್ರಾಯೇಲ್ ಐಗುಪ್ತ ದೇಶದ ಬಂದಾಗ ಫಸ್ಟ್ ಸಣ್ಣ ಸಣ್ಣ ವಿಷಯಗಳು, ಇವರು ಡೈರೆಕ್ಟ್ ಆಗಿ ಯುದ್ಧಕ್ಕೆ ಹೋಗ್ಬಿಟ್ಟು ಸತ್ತೋಗ್ಬಿಡ್ತಾರೆ ಇವರು ಅಂತಂದು ಹೇಳಿ ಅವರು ಅರಣ್ಯ ಪ್ರದೇಶದಿಂದ ಕರ್ಕೊಂಡು ಹೋಗಿದ್ದಾರೆ. ಸಣ್ಣ ಸಣ್ಣ ಸಮಸ್ಯೆಗಳು ಐಗುಪ್ತ ಜನರನ್ನು ಇಸ್ರಾಯೇಲ್ ಜನರನ್ನು ಐಗುಪ್ತ ದೇಶದಿಂದ ಹೊರಗೆ ತೆಗೆದುಕೊಂಡು ಬರುವಾಗ ನೇರವಾಗಿ ಹೋಗಿದ್ರೆ ಇವರು ಯುದ್ಧದಲ್ಲಿ ಅಮಾಲೇಕರಿದ್ದಾರೆ, ಅವರೆಲ್ಲ ಜೈನ್ಸ್ ದೊಡ್ಡ ವ್ಯಕ್ತಿಗಳು, ದೊಡ್ಡ ಬಲಾಢ್ಯರಿದ್ದಾರೆ. ನೋಡಿದ ಕೂಡಲೇ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ಬಿಡ್ತಾರೆ. ನೋಡಿದ ಕೂಡಲೇ ಯುದ್ಧ ಗೊತ್ತಿಲ್ಲ, ಸತ್ತೋಗ್ತಾರ ಅಂತ ಹೇಳಿ ಇವ್ರು ಏನ್ ಮಾಡ್ತಾರೆ, ನೀವು ಹಿಂಗೆ ಹೋಗ್ಬೇಡ, ಫಸ್ಟ್ ನೀರಿಲ್ಲ, ಆ ಕಡೆ ಅರಣ್ಯದಿಂದ ಇಲ್ಲದೆ ಅವ್ರನ್ನು ನೇರವಾಗಿ ಹೋಗದೆ ಕಾನಾನಿಕೆ ಅರಣ್ಯ ಪ್ರದೇಶದಿಂದ ಅವ್ರ ನೀರು ಸಮಸ್ಯೆ, ಊಟ ಸಮಸ್ಯೆ ಇವೆಲ್ಲ ಎದುರಿಸುವಂತೆ ಸಮಸ್ಯೆಗಳಲ್ಲಿ ಬಹಳ ಜನ ಸತ್ತೋಗ್ಬಿಟ್ಟಿದ್ದಾರೆ. ಅದೇ ಸಮಸ್ಯೆದಲ್ಲೇ ಮೆನಿ ಪೀಪಲ್ ಡೈಡ್ ಇನ್ ದಟ್ ಸ್ಮಾಲ್ ಪ್ರಾಬ್ಲಮ್ಸ್. ಓನ್ಲಿ ರಿಮೈನ್ ಅಟ್ ದೇ ಎಂಟರ್ ಇಂಟು ಪ್ರಾಮಿಸ್. ಯಾರು ಉಳಿದಿದ್ದಾರೋ ಅವರು ಮಾತ್ರ ವಾಗ್ದಾನ ಭೂಮಿಯಲ್ಲಿ ಪ್ರವೇಶಿಸಿದ್ದಾರೆ. ಐ ವಾಂಟ್ ಎವ್ರಿಬಡಿ ಎಂಟರ್ ಪ್ರಾಮಿಸ್ ಲ್ಯಾಂಡ್. ಎಲ್ಲರೂ ಕೂಡ ವಾಗ್ದಾನ ಪ್ರದೇಶದಲ್ಲಿ ಅಂದರೆ ದೇವರು ಕೊಟ್ಟಿರುವಂಥ ಆಶೀರ್ವಾದಗಳಲ್ಲೇ ಇರುವಂತೆ ಸಭಾಪಾಲಕರು ಬಯಸ್ತಾರೆ. ಎಲ್ಲ ವಿಷಯಗಳಲ್ಲಿ ಅಭಿವೃದ್ಧಿ ಹೊಂದಬೇಕಂತ ಸಭಾಪಾಲಕರು ಇಷ್ಟಪಡ್ತಾ ಇದ್ದಾರೆ. ಆಮೆನ್. ದೇವರು ನಿಮ್ಮನ್ನು ಆಸ್ತಿಸಲಿ.